Hello friends, welcome to our YouTube ಚಾನಲ್. ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿ ಓದ್ತಿದ್ದೀರಾ ಅಂತ. ಆಲ್ರೆಡಿ ನಾನು ಯಾವ ಥರ ನೀವು ಸ್ಟ್ರಾಟಜಿ ಮಾಡಬಹುದು ಲೈಕ್ ಕೊನೆಯ 18 ದಿನಗಳವರೆಗೆ ಅಂತ ಒಂದು ವಿಡಿಯೋನ ಕೂಡ ಮಾಡಿದ್ದೀನಿ. ಅದನ್ನೆಲ್ಲ ನೋಡಿ ಆಮೇಲೆ ಬೇಕಾದಷ್ಟು ಪ್ರಬಂಧಗಳನ್ನು ಮಾಡಿದ್ದೀನಿ ನಾನು. ಸೊ ಆ ವಿಡಿಯೋಗಳನ್ನ ನೋಡ್ರಿ ಕರೆಕ್ಟಾಗಿ. ಓನ್ಲಿ ಪಾಯಿಂಟ್ಸ್ನ ಮಾತ್ರ ನನ್ನ ವಿಡಿಯೋದಿಂದ ತಗೊಳ್ರಿ. ಎಕ್ಸ್ಪ್ಲನೇಷನ್ ನೀವೇ ಬರೀಲಿಕ್ಕೆ ಪ್ರಯತ್ನ ಮಾಡಿ ಫ್ರೆಂಡ್ಸ್. ಇನ್ನೂ ಸಮಯ ಮಿಂಚಿಲ್ಲ, ಇನ್ನೂ ಕೂಡ ನೀವು ಮಾಡಬಹುದು. ಸೊ ಆಲ್ರೆಡಿ KPSC ಸಂಬಂಧ ಓದಿದ್ದೀರಾ, ಆಮೇಲೆ ಆಲ್ರೆಡಿ ನೀವು ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀರಾ, ಇನಫ್ ಟೈಮ್ ಕೊಟ್ಟಿದ್ದಾರೆ. ಓಕೆ, ಸೊ ಓನ್ಲಿ ಥಿಂಗ್ ಈಸ್ ಇನ್ನೊಂದು ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡುವಂಥ ಅವಶ್ಯಕತೆ ಇದೆ. ಅದರೊಳಗೂ ಪೇಪರ್ 1 ಆ 50 ಅಂಕಗಳಿಗೆ ಗಿವ್ ಅಟ್ಮೋಸ್ಟ್ ಇಂಪಾರ್ಟೆನ್ಸ್ ಗೈಸ್. ಎದಕ್ಕಂದರೆ 90% ಆಫ್ ದಿ PSI ಆಸ್ಪಿರೆಂಟ್ಸ್ ಏನಿರ್ತಾರೆ, ಸೊ ಅವರು ಇಡೀ ದಿನ ಓದು ಅಂದರೆ ಹಿಸ್ಟ್ರಿ, ಪಾಲಿಟಿ, ಎಕನಾಮಿ, ಜಿಯೋಗ್ರಫಿ ಈ ಸಬ್ಜೆಕ್ಟ್ಗಳನ್ನು ಓದ್ತಾರೆ, ಕರೆಂಟ್ ಅಫೇರ್ಸ್ನ ಓದ್ತಾರೆ. ಬಟ್ ಯಾರೂ ಪ್ರಬಂಧವನ್ನು ಬರೆಯೋದಿಲ್ಲ. ಓಕೆ, ಸೊ ಅದು ಆದಮೇಲೆ ಯಾರೂ ಕೂಡ ಟ್ರಾನ್ಸ್ಲೇಷನ್ ಪ್ರಾಕ್ಟೀಸ್ ಮಾಡೋದಿಲ್ಲ. ಸೊ ಟ್ರಾನ್ಸ್ಲೇಷನ್ಗೆ ಏನು ಮಾಡಬೇಕು ನೋಡಿ, ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು ಆಲ್ರೆಡಿ ಇಂಗ್ಲೀಷ್ ನಲ್ಲಿ ಹಿಂದೂ ಪೇಪರ್ನ ಹಾಕಿದ್ದೀನಿ. ಓಕೆ, ಹಿಂದೂ ಪೇಪರ್ನ ಗ್ರೂಪ್ ಒಳಗೆ ಹಾಕಿದ್ದೀನಿ. KPSC ಎಕ್ಸಾಮ್ ಪೋಸ್ಟ್ಪೋನ್ ಮಾಡಿದ್ರ ಬಗ್ಗೆ ಒಂದು ಆರ್ಟಿಕಲ್ ಬಂದಿದೆ, ಅದನ್ನು ತಗೊಳ್ರಿ, ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿ. ಹಾಗೆ ಪ್ರಜಾವಾಣಿ ಪೇಪರ್ ಹಾಕಿದ್ದೀನಿ, ಅಲ್ಲಿದು ಒಂದು ಆರ್ಟಿಕಲ್ ತಗೊಳ್ರಿ, ಅದನ್ನು ಇಂಗ್ಲೀಷ್ಗೆ ಅನುವಾದ ಮಾಡಿ. ಈ ಥರ ನೀವು ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ನಿಮಗೆ ಇರುವಂಥ 18 ದಿನದಲ್ಲಿ ನಿಮಗೆ ಪ್ರಾಕ್ಟೀಸ್ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಡೆಫಿನೆಟ್ಲಿ ನಾನು ಯಾವಾಗ ಎಕ್ಸಾಮ್ ಸ್ಟಾರ್ಟ್ ಮಾಡ್ತೀನೋ 5th ಆಫ್ ಸೆಪ್ಟೆಂಬರಿಂದ ಈ ಒಂದು ಎಕ್ಸಾಮ್ಸ್ನ ಕಂಡಕ್ಟ್ ಮಾಡ್ತೀನಿ. ನಾನು ಡೈಲಿ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡ್ತೀನಿ. ಸೊ ಆವಾಗ ಯಾರು ಧಾರವಾಡದಲ್ಲಿದ್ದೀರೋ ಅವರು ಬಂದು ಬರೀಬೋದು. ಡೈಲಿ ಎಕ್ಸಾಮ್ಗೆ ಬಹಳಷ್ಟು ಕಡಿಮೆ ಜನಕ್ಕೆ, ಅಂದರೆ 30 ಜನಕ್ಕೆ ಮಾತ್ರ ನಾನು ಅಲೋ ಮಾಡ್ತಿರ್ತೀನಿ ಗೈಸ್. ಸೊ ನೀವು ಯಾರಾದರೂ ಲೈಕ್ ನಾನು ಪಾಸ್ ಆಗಲೇಬೇಕು ಅಂತಂದರೆ ಅದು ಧಾರವಾಡದೊಳಗಿದ್ರೆ ಬಂದು ಅಟೆಂಡ್ ಮಾಡ್ಬೋದು. ಓಕೆ, ಸೊ ಈ ಥರ ನೀವೇನಾದರೂ 10 ಪೇಪರ್ಸ್ ಬರೆದಿದ್ದೇ ಆದರೆ ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಫಾರ್ ಯು. ನಿಮ್ಮ ಕಾನ್ಫಿಡೆನ್ಸ್ನ ಬೂಸ್ಟ್ ಮಾಡುತ್ತೆ. ನಿಮಗೆ ಆ ಒಂದು ಎಕ್ಸಾಮ್ ಹಾಲಲ್ಲಿ ಎಸ್ಸೆ ಬರೀಲಿಕ್ಕೆ, ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ, ಪ್ರಿಸೈಸ್ ಮಾಡಲಿಕ್ಕೆ ಭಯ ಆಗೋದಿಲ್ಲ. ಓಕೆ, ಒಂದು 10-15 ಪೇಪರ್ ನೀವು ನಮ್ಮ ಇನ್ಸ್ಟಿಟ್ಯೂಟ್ಗೆ ಬಂದು ಬರಿಬೇಕಂತಲ್ಲ. ಸೊ ಯಾರು ಬೇಕಾದವರು ಕಂಡಕ್ಟ್ ಮಾಡ್ತಾರಲ್ವ ಅಲ್ಲಿ ಕೂಡ ನೀವು ಬರಿಬೋದು ಫ್ರೆಂಡ್ಸ್. ಓಕೆ, ಸೊ ಅದನ್ನು ಮಾಡಿರಿ. ಆಮೇಲೆ ಯಾರ್ಯಾರು ಪ್ರಬಂಧ ಪುಸ್ತಕವನ್ನು ತೊಗೊಂಡಿಲ್ಲ, ಸೊ 2-3 ದಿನದಲ್ಲಿ ನಿಮ್ಮ ಅಡ್ರೆಸ್ನ ಕಳಿಸಿದರೆ ಅದಕ್ಕೆ ಕಳಿಸ್ಕೊಡ್ತದೆ. ಸೊ ಆ ಪ್ರಬಂಧ ಪುಸ್ತಕ ಯಾರ್ಯಾರಿಗೆ ಬೇಕೋ, ಸೊ 50 ಪ್ರಬಂಧಗಳ ಪುಸ್ತಕ ಇದೆ. ಇದನ್ನು ನೀವು ಇಲ್ಲಿ 7892086178 ಈ ನಂಬರ್ಗೆ ವಾಟ್ಸಪ್ ಮೂಲಕ ನಿಮ್ಮ ಅಡ್ರೆಸ್ಸನ್ನು ಕಳಿಸಿದರೆ ನಿಮಗೆ ಮನೆಗೆ ಈ ಪುಸ್ತಕವನ್ನು ತಲುಪಿಸಲಾಗುತ್ತೆ ಪೋಸ್ಟ್ ಆಫೀಸ್ ಮೂಲಕ. ಆಮೇಲೆ ಹೇಳಿ ಫ್ರೆಂಡ್ಸ್, ನಿಮ್ಮ ಫ್ರೆಂಡ್ಸ್ಗೆ ಹೇಳೋಕ್ಕೆ ಏನು ತೊಂದರೆ ನಿಮಗೆ? ಓಕೆ, ನಿಮಗೆ ಒಂದು ವಿಡಿಯೋ ಚೆನ್ನಾಗಿ ಅನಿಸುತ್ತೆ, ಒಂದು ಪುಸ್ತಕ ಚೆನ್ನಾಗಿ ಅನಿಸುತ್ತೆ ಅಂದರೆ ಯು ಆರ್ ಅವರ್ ಅಂಬಾಸಡರ್ಸ್. ಓಕೆ, ನೀವೇ ಅದನ್ನು ಸ್ಪ್ರೆಡ್ ಮಾಡಬೇಕು. ಓಕೆ, ಸೊ ಹೇಳಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೇಳಿ, ಅವ್ರಿಗೂ ಉಪಯೋಗ ಆಗಲಿ, ನಿಮಗೆಲ್ಲರಿಗೂ ಉಪಯೋಗ ಆಗಲಿ ಅಂತಲೇ ಇದನ್ನೆಲ್ಲ ಮಾಡಿದ್ದು. ಸೊ ದಯವಿಟ್ಟು ಹೇಳೋದನ್ನು ಮರಿಬೇಡಿ. ನಾನು ಅಗೇನ್ ಆ್ಯಂಡ್ ಅಗೇನ್ ಹೇಳ್ತಾ ಇದ್ದೀನಿ, ಇದನ್ನು ಸ್ಪ್ರೆಡ್ ಮಾಡಿ. ಎದಕ್ಕಂದರೆ ಕ್ವಾಲಿಟಿ ಇರುವಂಥ ಪುಸ್ತಕನ ತುಂಬ ಕಷ್ಟಪಟ್ಟು ಮಾಡಿದ್ದಿದೆ. ಸೊ ಅದಕ್ಕೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಹೇಳಿ. ಇವತ್ತು ನಾನು ಒಂದು ಎಸ್ಸೆನ ಪ್ರಾರಂಭ ಮಾಡಬೇಕಾಗಿದೆ. ನೋಡಿ, ಕೆಲವೊಬ್ಬರು ಎಸ್ಸೆ ಸ್ಟಾರ್ಟ್ ಆಗೋದು 5 ಮಿನಿಟ್ಸ್ ಆದಮೇಲೆ, 10 ಮಿನಿಟ್ಸ್ ಆದಮೇಲೆ ಈ ಥರದ ಕಮೆಂಟ್ಸ್ಗಳನ್ನು ಕೂಡ ಹಾಕ್ತಿದ್ದಾರೆ. ಓಕೆ, ನಿಮಗೆ ಅಷ್ಟು ಇರಿಟೇಷನ್ ಆದರೆ ನನ್ನ ವಿಡಿಯೋನ ನೋಡೋಕ್ಕೆ ಹೋಗಬೇಡಿ. ನಾನು ಪ್ರಬಂಧ ಹೇಳೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ ಫ್ರೆಂಡ್ಸ್. ನಿಮ್ಮ ಒಂದು ಮಾನಸಿಕತೆಯನ್ನು ಈ ಪ್ರಬಂಧ ಕೇಳಲಿಕ್ಕೆ, ನಿಮ್ಮ ಒಂದು ಅಭಿಪ್ರಾಯವನ್ನು ಪಡಿಲಿಕ್ಕೆ ನಾನು ಏನೇನೋ ಸ್ಟೋರಿ ಹೇಳಿ ಅಲ್ಲಿ ಕರ್ಕೊಂಬರ್ತಿರ್ತೀನಿ. ನೀವು ಅದನ್ನು ಬೇರೆ ವೇಯಲ್ಲಿ ಏನೇನೋ ಮಾಡ್ತೀರಾ ಅಂದರೆ ಅದಕ್ಕೇನು ಮಾಡೋಕ್ಕಾಗೋದಿಲ್ಲ. ಸೊ ನಿಮಗೆ ಅಷ್ಟು ಕಾನ್ಫಿಡೆನ್ಸ್ ಇದೆ, ಅಷ್ಟು ನಿಮಗೆ ಎಲ್ಲ ಗೊತ್ತಿದೆ ಅಂತ ಅನ್ನೋದೇ ಆದರೆ ನೀವೇ ಮಾಡ್ಕೊಳ್ಳಿ. ಅದನ್ಯಾಕೆ ನೋಡ್ತೀರಿ? ಅಂಥವೆಲ್ಲ ಕಮೆಂಟ್ ಹಾಕೋಕ್ಕೆ ಹೋಗ್ಬೇಡ್ರಿ. ಸೊ ಅವು ವೇಸ್ಟ್ ಆಫ್ ಟೈಮ್. ಓಕೆ, ನನಗೆ ಟೈಮ್ ವೇಸ್ಟ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಬಟ್ ನೀವು ಕೂಡ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಿದ್ದೀನಿ. ಮಕ್ಕಳ ಮೇಲೆ ತಂತ್ರಜ್ಞಾನದ ಪರಿಣಾಮ. ತಂತ್ರಜ್ಞಾನ ಅಂತ ಬಂದಾಗ ಫಸ್ಟಿಗೆ ಬರೋದೇ ಮೊಬೈಲ್ ಫೋನಿನ ಪರಿಣಾಮ. ಓಕೆ, ನಾನು ತಂತ್ರಜ್ಞಾನ ಅಂತ ಯಾಕೆ ಇಟ್ಟಿದ್ದೀನಿ ಅಂದರೆ ಓವರಾಲ್ ಆಗಿ ಮಕ್ಕಳ ಮೇಲೆ ತಂತ್ರಜ್ಞಾನ ಯಾವ ಥರ ಪ್ರಭಾವವನ್ನು ಬೀರ್ತದೆ ಅಂತ ನಿಮಗೆ ಹೇಳಿ, ಅದರೊಳಗೆ ಮೊಬೈಲ್ ಬಗ್ಗೆನೂ ಕೂಡ ಸಪ್ರೇಟಾಗಿಯೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. 2-3 ಟಾಪಿಕ್ನ ಎಸ್ಸೆ ಇದರೊಳಗೆ ನಿಮಗೆ ಕವರ್ ಆಗುತ್ತೆ. ಯುನೆಸ್ಕೋ ಇದೆ ಅಲ್ವಾ, ಯುನೆಸ್ಕೋದವರು ಕೂಡ ರೀಸೆಂಟ್ಲಿ ಹೇಳಿದ್ದಾರೆ ಚಿಕ್ಕ ಮಕ್ಕಳಿಗೆ
ಮೊಬೈಲ್ ಫೋನ್ ಸ್ಕೂಲಿಗೆ ತರೋದನ್ನು ಅಥವಾ ಮೊಬೈಲ್ ಫೋನನ್ನು ಬಳಕೆ ಮಾಡೋದನ್ನು ಬ್ಯಾನ್ ಮಾಡಬೇಕು ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಸೊ ಯುನೆಸ್ಕೋದವರು ಹೇಳಿದ್ದಾರೆ ಅಂದರೆ ಸುಮ್ಮನೆ ರ್ಯಾಂಡಮ್ ಆಗಿ ಹೇಳೋದಿಲ್ಲ. ಸೊ ಅವರು ಕೂಡ ಇದ್ರ ಮೇಲೆ ರಿಸರ್ಚ್ನ ಕಂಡಕ್ಟ್ ಮಾಡಿ ಹೇಳಿದಂಥ ಮಾತಿದು. ಸೊ ಮಕ್ಕಳ ಮೇಲೆ ಇವತ್ತು ಟೆಕ್ನಾಲಜಿ ಬಹಳಷ್ಟು ಪ್ರಭಾವಗಳನ್ನು ಬೀರ್ತಾ ಇದ್ದಾವೆ ಗೈಸ್. ಎಷ್ಟು ಒಳ್ಳೆ ಪ್ರಭಾವ ಬೀರ್ತಾ ಇದೆಯೋ ಅದಕ್ಕಿಂತನೂ ಹೆಚ್ಚಿಗೆ ಕೆಟ್ಟ ಪ್ರಭಾವಗಳು ಕೂಡ ಬೀರ್ತಾ ಇರೋದ್ರಿಂದ ಇದರ ಮೇಲೆ ನಿಮಗೆ ಪ್ರಬಂಧವನ್ನು ಕೇಳಬಹುದು. ಬಹಳಷ್ಟು ವರ್ಷಗಳಿಂದ ಇದು ಎಕ್ಸ್ಪೆಕ್ಟೆಡ್ ವಿಷಯ ಕೂಡ ಇದೆ. ಸೊ ಇದನ್ನು ನೆಗ್ಲೆಕ್ಟ್ ಮಾಡಬೇಡ್ರಿ. ಈ ವಿಷಯದ ಮೇಲೆ ನೀವು ಕೂಡ ನಿಮ್ಮದೇ ಆದಂಥ ಪ್ರಬಂಧವನ್ನು ಪ್ರಿಪೇರ್ ಮಾಡಿರಿ. ಸೊ ನಾನು ಪಾಯಿಂಟ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡಿ ಕೂಡ ಹೇಳಿರ್ತೀನಿ. ಅದರ ಪ್ರಕಾರ ನೀವು ಕೂಡ ಪ್ರಿಪೇರ್ನ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಓಕೆ, ಸೊ ಮಕ್ಕಳ ಮೇಲೆ ತಂತ್ರಜ್ಞಾನದ ಪ್ರಭಾವ. ಫಸ್ಟ್ಗೆ ಪಾಸಿಟಿವ್ ಪ್ರಭಾವಗಳು ಏನೇನಾಗ್ತವೆ ಅಂತ ನೋಡೋಣ, ನೆಗೆಟಿವ್ ಪ್ರಭಾವಗಳನ್ನು ಏನೇನಾಗ್ತವೆ ಅಂತ ನೋಡೋಣ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಮಕ್ಕಳ ಮೇಲೆ ಈ ಆರ್ಥಿಕ ಈ ಕೃತಕ ಬುದ್ಧಿಮತ್ತೆ ಪ್ರಭಾವ ಏನಾಗ್ತಿದೆ ಅದನ್ನು ಕೂಡ ಇದರೊಳಗೆ ನಿಮಗೆ ಟಾಪಿಕ್ ಕವರ್ ಆಗುತ್ತೆ ಫ್ರೆಂಡ್ಸ್. ಓಕೆ, ಓವರ್ ಆಲ್ ಆಗಿ ಹೋಲಿಸ್ಟಿಕ್ ಆಗಿ ನಾನು ಮಾಡ್ತೀನಿ ನಿಮಗೆ ಯಾವ ಥರ ಇಂಟ್ರೊಡಕ್ಷನ್ನ ಕೊಡ್ಬೋದು. ಓಕೆ, ಸೊ ಈ ಒಂದು ಟಾಪಿಕ್ನ ಯಾವ ಥರ ನೀವು ಪ್ರಾರಂಭ ಮಾಡ್ಬೋದು ಅಂತ ನೋಡಿದರೆ, 21ನೇ ಶತಮಾನದಲ್ಲಿ ಮೊಬೈಲ್ ಆವಿಷ್ಕಾರ ಓಕೆ ಜಗತ್ತಿನ ಜನರ ಬದುಕಿನಲ್ಲಿ ಅನೇಕ ಬದಲಾವಣೆಗಳಿಗೆ ಕಾರಣವಾಗಿದೆ. ಓಕೆ, ಸೊ ಮೊಬೈಲ್ ಆವಿಷ್ಕಾರ ಏನಿದೆಯೋ ಒನ್ ಆಫ್ ದಿ ಗ್ರೇಟೆಸ್ಟ್ ಆವಿಷ್ಕಾರ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಮೊಬೈಲ್ ನಮ್ಮ ಜೀವನದಲ್ಲಿ ತಂದಂಥ ಬದಲಾವಣೆಗಳನ್ನು ಸೊ ಯಾರೂ ಡಿನೈ ಮಾಡೋಕ್ಕಾಗೋದಿಲ್ಲ. ಸೊ ಈ ಚಿಕ್ಕ ಮಕ್ಕಳ ಮನಸ್ಥಿತಿ ಮೇಲೆ ಇದು ಇಫೆಕ್ಟ್ ಆಗ್ತಾ ಇದೆ ಫ್ರೆಂಡ್ಸ್. ಇವತ್ತು ಜಂಜಿ ಅಂತ ಏನು ಕರೀತಾರೆ, ಅಂದರೆ 1990 ಮೇಲೆ ಯಾರು ಬಾರ್ನ್ ಆಗಿದ್ದಾರೆ ಅವ್ರಿಗೆ ಜಂಜಿ ಅಂತ ಕರೀತಾರೆ. ಸೊ ಆ ಜಂಜಿಗಳಿಗೆ ಮೊಬೈಲ್ ಫೋನ್ ಇದ್ದರೆ ಸಾಕು. ಓಕೆ, ಯಾರೂ ಮನುಷ್ಯರು ಬರುವಂಥ ಅವಶ್ಯಕತೆನೇ ಇಲ್ಲ. ಓಕೆ, ಮನುಷ್ಯರು ಇರುವಂಥ ಅವಶ್ಯಕತೆನೇ ಇಲ್ಲ, ಮನೆಯಲ್ಲಾಗಿರ್ಬೋದು, ಅವ್ರ ಲೈಫ್ ಒಳಗಾಗಿರ್ಬೋದು. ಓಕೆ, ಇಂಥ ಒಂದು ಮನಸ್ಥಿತಿ, ಈವನ್ ದೇಹ ಸ್ಥಿತಿ ನೋಡಿದರೆ ಫ್ರೆಂಡ್ಸ್, ನೀವು ಚಿಕ್ಕವರಾಗಿರ್ಬೇಕಾದ್ರೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಯಾವ ಥರ ಇರ್ತಿದ್ರು, ಮಾಲ್ ನರಿಷ್ಟ್ ಕಿಡ್ಸ್ ಇರ್ತಿದ್ರು, ಅದರೊಳಗೂ ಹಳ್ಳಿ ಒಳಗಾಗಲಿ ಸಿಟಿ ಒಳಗಾಗಲಿ. ಬಟ್ ಇವತ್ತು ಮಕ್ಕಳ ದೇಹದ ತೂಕವನ್ನು ನೋಡ್ತಿದ್ದೀರಾ. ಆಮೇಲೆ ಮಕ್ಕಳು ಆ ಒಂದು ದೇಹದ ಬಗ್ಗೆ ಸೊ ಏನೇನೆಲ್ಲ ಅಸೇಮ್ಗಳನ್ನು ಇಟ್ಕೊಂಡಿದ್ದಾರೆ. ಓಕೆ, ಅವರು ಮೊಬೈಲ್ನಲ್ಲಿ ನೋಡ್ತಾ ಇರುವಂಥ ಸ್ಟೋರಿ ಆಗಿರ್ಬೋದು, ಇದಕ್ಕೆಲ್ಲ ಕಾರಣ ಇದೆ ಫ್ರೆಂಡ್ಸ್. ಮತ್ತು ಅವರ ವರ್ತನೆ ನೋಡಿ, ಯಾವುದೋ ಒಂದು ಕಾರ್ಟೂನ್ ನೋಡ್ತಾರೆ, ಯಾವುದೋ ಒಂದು ಮೂವಿ ನೋಡ್ತಾರೆ, ಮಕ್ಕಳು ಅದನ್ನು ಫಾಲೋ ಮಾಡೋಕ್ಕೆ ಶುರು ಮಾಡ್ತಾರೆ ಫ್ರೆಂಡ್ಸ್ ಭಾಳ ಸರ್ತಿ. ಓಕೆ, ಸೊ ಈ ಮೊಬೈಲ್ ಹೆಚ್ಚು ಪ್ರಭಾವವನ್ನು ಮಕ್ಕಳ ಮೇಲೆ ಬೀರ್ತಾ ಇರೋದನ್ನು ಕಾಣ್ತೀವಿ. ಇಂದು ಚಿಕ್ಕ ಮಕ್ಕಳು ಮೊಬೈಲ್ ದಾಸರಾಗುತ್ತಿದ್ದಾರೆ. ಭಾರತದಲ್ಲಿ ಅಂತೂ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಪ್ರತಿದಿನ ನೋಡಿ, ಭಾರತದಲ್ಲಿ ಪ್ರತಿದಿನ ಸರಿಸುಮಾರು 6 ಗಂಟೆಗಳ ಕಾಲ ಮೊಬೈಲ್ ಫೋನನ್ನು ಪ್ರತಿಯೊಬ್ಬ ಮನುಷ್ಯ ಬಳಕೆ ಮಾಡುತ್ತಿದ್ದುದು. ಮತ್ತು ಅದೆಷ್ಟೋ ಅಪ್ರಾಪ್ತ ಮಕ್ಕಳು ಈ ಮೊಬೈಲ್ ಫೋನ್ ಬಳಕೆಗಾಗಿ ತಮ್ಮ ಸಮಯವನ್ನು ಕಳೆಯುತ್ತಿದ್ದಾರೆ. ಸೊ ಇದರಿಂದ ಒಂದು ಕಡೆಯಿಂದ ಒಳ್ಳೆಯದಾದರೆ ಡೆಫಿನೆಟ್ಲಿ ಒಳ್ಳೆಯದು, ಯಾಕಂದರೆ ಹೊಸ ಹೊಸ ವಿಷಯವನ್ನು ಕಲಿತವೆ. ಇನ್ನೊಂದು ಕಡೆಯಿಂದ ಕೆಟ್ಟ ವಿಡಿಯೋಗಳನ್ನು, ಕೆಟ್ಟ ಆಡಿಯೋಗಳನ್ನು, ಕೆಟ್ಟ ಜನರನ್ನು ಅವು ನೋಡ್ತವೆ ಫ್ರೆಂಡ್ಸ್. ಅದೇ ಕಾರಣಕ್ಕಾಗಿ ಇತ್ತೀಚೆಗೆ ಯುನೆಸ್ಕೋ ಕೂಡ ಹೇಳಿದೆ, ಮಕ್ಕಳಿಗೆ ಮೊಬೈಲ್ ಕೊಡುವುದನ್ನು ನಿಷೇಧಿಸಬೇಕು. ಶಾಲೆಗೆ ಆಗಲಿ, ಇವನ್ ಮನೆಯೊಳಗೆ ಆಗಲಿ. ನೀವು ನೋಡಿ, ಭಾಳ ಸರ್ತಿ ಆ ಮಗು ಏನು ತಿಂದಿದೆ, ನೀವು ಯಾವುದಾದ್ರೂ ಇವತ್ತಿನ ಮಗುಗೆ ಕೇಳಿ, ನೀನೇನು ತಿಂದಿದೆಯಾ ಮಗು ಅಂತ ಹೇಳ್ಬಿಟ್ಟು, ಸೊ ಅದು ಹೇಳುತ್ತೆ ನಾನು ತಿಂದೇ ಇಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ನೀವು ಅದಕ್ಕೆ ಬೆದರಿಸಿ ಕೇಳಿ, ನೀನು ಆಗಲೇ ಊಟ ಮಾಡಿದೆಯಾ, ಏನೂ ತಿಂದಿಲ್ಲ ಅಂತ ಹೇಳ್ತೀಯಾ ಅಂದರೆ, ಹೌದು ನಾನೇನು ತಿಂದಿದ್ದೀನಿ ಅಂತ ಹೇಳುತ್ತೆ ಅದು. ಯಾಕಂದರೆ ಸೊ ಅದರ ಕೈ ಒಳಗೆ ಮೊಬೈಲ್ ಕೊಡಲಿಲ್ಲ ಅಂದರೆ ಅದು ಊಟನೇ ಮಾಡ್ತಾ ಇಲ್ಲ ಗೈಸ್. ಓಕೆ, ಸೊ ಆಮೇಲೆ ಪೇರೆಂಟ್ಸ್ಗೂ ಕೂಡ ಇವತ್ತು ಇಬ್ಬರು ವರ್ಕಿಂಗ್ ಪೇರೆಂಟ್ಸ್ ಇರೋದ್ರಿಂದ, ಮದರ್ ಆ್ಯಂಡ್ ಫಾದರ್, ಸೊ ಏನಾಗಿದೆ ಅಂದರೆ ಆ ಮಗು ಸುಮ್ಮನೆ ಕೂತ್ರೆ ಸಾಕು. ಓಕೆ, ಅದು ಅಳದೆ ಕಿರಿಕಿರಿ ಮಾಡದೆ ಸುಮ್ಮನೆ ಕೂತ್ರೆ ಸಾಕು. ಬಟ್ ನಾವೆಲ್ಲ ಚಿಕ್ಕವರಿದ್ದಾಗ ಈ ಪರಿಸ್ಥಿತಿ ಇರಲಿಲ್ಲ. ಹೀಗಾಗಿ ಪೇರೆಂಟ್ಸೇ ಕೊಡ್ತಾರೆ. ಪೇರೆಂಟ್ಸು ಅವ್ರು ಬರುವಂಥ ಸ್ಯಾಲ್ರಿ ಒಳಗೆ ಒಂದು ಎಕ್ಸ್ಟ್ರಾ ಮೊಬೈಲ್ ತೊಗೊಂಡು ಆ ಮಗುಗೆ ಕೊಂಡು ಕೊಡ್ತಿದ್ದಾರೆ, ನೀನು ಮೊಬೈಲ್ ತೊಗೊಂಡು ಸುಮ್ಮನೆ ಕೂಡುತ್ತ ಬಾ ಅಂತ ಹೇಳ್ಬಿಟ್ಟು. ಓಕೆ, ಸೊ ಮೊಬೈಲ್ ಈ ಥರನೂ ಕೂಡ ಬಳಕೆ ಆಗ್ತಾ ಇದೆ ಫ್ರೆಂಡ್ಸ್. ಬಟ್ ತಂತ್ರಜ್ಞಾನವನ್ನು ಬಿಟ್ಟು ನಾವು ಜೀವನ ಮಾಡೋಕ್ಕೆ ಸಾಧ್ಯ ಇಲ್ಲ. ಓಕೆ, ಬಟ್ ತಂತ್ರಜ್ಞಾನವನ್ನು ಯಾವ ಥರ ಉಪಯೋಗ ಮಾಡಬೇಕು, ಎಷ್ಟು ಉಪಯೋಗ ಮಾಡಬೇಕು, ಯಾರು ಉಪಯೋಗ ಮಾಡಬೇಕು ಅನ್ನೋದೇ ಇವತ್ತಿನ 21ನೇ ಶತಮಾನದ ದೊಡ್ಡ ಚಾಲೆಂಜ್ ಕೂಡ ಆಗಿದೆ ಫ್ರೆಂಡ್ಸ್. ಯುವ ಜನಸಂಖ್ಯೆಯ ಮೇಲೆ ಅಗಾಧವಾದ ಪರಿಣಾಮವನ್ನು ಬೀರ್ತಾ ಇದೆ. ಇವತ್ತು ಯಾವುದೋ ಒಬ್ಬ ಯುವಕ ಖುಷಿ ಇದ್ದಾನೋ, ಸೊ ಡೆಫಿನೆಟ್ಲಿ ಮೊಬೈಲ್
ಬಹಳಷ್ಟು ಮಟ್ಟಿಗೆ ಅವನ ಕಾರಣದಲ್ಲಿ ಅವನ ಜೀವನದಲ್ಲಿ ಖುಷಿ ಬರಲಿಕ್ಕೆ ಕಾರಣ ಆಗಿರುತ್ತೆ. ದುಃಖದಲ್ಲಿದ್ದಾನ, ಅವನ ದುಃಖಕ್ಕೆ ಮೊಬೈಲ್ ಭಾಳಷ್ಟು ಸರ್ತಿ ಕಾರಣ ಆಗಿರುತ್ತೆ. ಆಮೇಲೆ ಈ ಒಂದು ಸಣ್ಣ ಒಂದು ಡಿವೈಸ್, ಮೊಬೈಲ್ ಅನ್ನುವಂಥ ಒಂದು ಡಿವೈಸ್ ನಮ್ಮ ಜೀವನವನ್ನು ಹೇಗೆ ಇನ್ಫ್ಲುಯೆನ್ಸ್ ಮಾಡ್ತಿದೆ ನೋಡಿ. ಒಂದು ಮೆಸೇಜಿಂದ ನೀವು ಅಳ್ಳಕ್ಕೆ ಶುರು ಮಾಡ್ಬೋದು, ಒಂದು ಮೆಸೇಜಿಂದ ನೀವು ಉಳ್ಳಾಡಿ ನಗಕ್ಕೆ ಶುರು ಮಾಡ್ಬೋದು. ಎಂಥ ಒಂದು ಪವರ್ ಇದೆ ಆ ಒಂದು ಮೊಬೈಲಲ್ಲಿ ಅಂತ ನೀವು ನೋಡಿ ಫ್ರೆಂಡ್ಸ್. ಓಕೆ, ಸೊ ಅವರು ಅದನ್ನು ತ್ವರಿತ ಕಲಿಕೆ ಸಾಧಿಸಲು, ತ್ವರಿತವಾಗಿ ಕಲಿಯಲು ಮಕ್ಕಳೇನು ಮಾಡ್ತಿದ್ದಾರೆ, ಕಂಪ್ಯೂಟರ್ಗಳು, ಇಂಟರ್ನೆಟ್, ಮೊಬೈಲ್ ಫೋನ್ಗಳು ಇಂದಿನ ಜಗತ್ತಿನಲ್ಲಿ ಮಕ್ಕಳು ಮತ್ತು ಅವರ ಬೆಳವಣಿಗೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತಿವೆ ಎಂಬುದನ್ನು ಕುರಿತು ಚರ್ಚೆಯ ಮಾಡಲಾಗುತ್ತೆ ಅಂತ ನಿಮಗೆ ಇಲ್ಲಿ ಇದೆ ಫ್ರೆಂಡ್ಸ್. ಓಕೆ, ಉದಾಹರಣೆಗೆ ಮೊಬೈಲ್ ಫೋನ್ಗಳು ಮಕ್ಕಳ ಸಾಮಾಜೀಕರಣದ ಮೇಲೆ ಮಹತ್ವದ ಪ್ರಭಾವ ಬೀರ್ತಾ ಇದ್ದಾವೆ. ಯಾವುದೋ ಒಂದು ಗ್ರೂಪಿಗೆ ಜಾಯ್ನ್ ಆಗ್ತಾರೆ, ಆ ಗ್ರೂಪ್ ಒಳಗಿನಿಂದ ಎಷ್ಟೋ ವಿಷಯಗಳನ್ನು ಕಲಿತಾರೆ, ಸಾಮಾಜೀಕರಣ ಆಗ್ತಾ ಇದೆ. ಮೊದಲಿನ ಥರ ಯಾವುದೋ ಒಂದು ಕಮ್ಯುನಿಟಿ ಇದ್ದರೆ ಅವ್ರ ನಡುವೆ ಏನೇನು ನಡೀತವೆ ಅಂತ ಅವ್ರ ಮನೆಗೆ ಹೋಗಬೇಕಾಗಿತ್ತು. ಬಟ್ ಇವತ್ತು ಅವ್ರ ಗ್ರೂಪ್, ಅವರ ಫ್ಯಾಮಿಲಿ ಅಥವಾ ಅವ್ರ ಜನಾಂಗದ ಈ ಒಂದು ವಾಟ್ಸಪ್ ಗ್ರೂಪೋ ಟೆಲಿಗ್ರಾಮ್ ಗ್ರೂಪೋ ಜಾಯ್ನ್ ಆದರೆ ಸಾಕು, ಅವ್ರ ಮನೆಯಲ್ಲಿ ಏನು ನಡೀತಾ ಇದೆ, ಅವ್ರ ಜಾತಿಯಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಪೂರ್ತಿಯಾಗಿ ನೀವು ತಿಳ್ಕೊಬೋದು ಫ್ರೆಂಡ್ಸ್. ಓಕೆ, ನೋಡಿ ಯಾವ ಥರ ಒಂದು ಮೆಸೇಜ್ ಮೂಲಕ ಇನ್ನೊಬ್ಬರ ಮನಸ್ಸೊಳಗೆ ಏನಿದೆ ಅಂತ ತಿಳ್ಕೊಬೋದು. ಎಂಥ ಒಂದು ಆವಿಷ್ಕಾರ ನೋಡಿ, ಮಹತ್ವದ ಪ್ರಭಾವವನ್ನು ಇದು ಬೀರ್ತಾ ಇದೆ. ಹೆಚ್ಚಿದ ಸಂಪರ್ಕ, ಡೆಫಿನೆಟ್ಲಿ ಇವತ್ತಿನ ದಿನಗಳಲ್ಲಿ ಜಗಳ ಕೂಡ ಹೆಚ್ಚಿದ್ದಾವೆ, ಯಾಕಂದರೆ ಹೆಚ್ಚಿದ ಸಂಪರ್ಕ. ಅದೆಷ್ಟೋ ಕಪಲ್ಗಳಿಗೆ ಇವತ್ತು ಡೈವರ್ಸ್ ಆಗಲಿಕ್ಕೆ ಈ ಮೊಬೈಲ್ ಕಾರಣ ಆಗಿದೆ. ಅದೆಷ್ಟೋ ಮರ್ಡರ್ಗಳು ಆಗಲಿಕ್ಕೆ ಈ ಮೊಬೈಲ್ ಕಾರಣ ಆಗಿದೆ. ಅದೆಷ್ಟೋ ಮರ್ಡರ್ ಮಾಡಿದವರು ಸಿಗಲಿಕ್ಕೆ ಈ ಮೊಬೈಲ್ ಕಾರಣ ಆಗಿದೆ ಫ್ರೆಂಡ್ಸ್. ಓಕೆ, ಮೊಬೈಲ್ ಪಾಸಿಟಿವ್ನೂ ಇದೆ, ಮೊಬೈಲಿಂದ ನೆಗೆಟಿವ್ನೂ ಕೂಡ ಇರೋದನ್ನು ನಾವು ಕಾಣ್ತೀವಿ. ಮಾಹಿತಿಗೆ ಪಡಿಲಿಕ್ಕೆ ಆಗಿರ್ಬೋದು ತುಂಬಾ ಪ್ರಯೋಜನಗಳು ಇರೋದನ್ನು ನಾವು ಕಾಣ್ತೀವಿ. ಸಾಮಾಜೀಕರಣದ ಮೇಲೆ ಕೆಲವು ಸವಾಲುಗಳೇನೋ ಇದು ಒಡ್ಡುತ್ತೆ, ಬಟ್ ಆದರೆ ಋಣಾತ್ಮಕ ಪರಿಣಾಮಗಳನ್ನು ಕೂಡ ಇದು ಪ್ರಸ್ತುತಪಡಿಸ್ತದೆ ಅನ್ನೋದನ್ನು ನೀವು ಇಲ್ಲಿ ಬರಿಬೇಕು ಫ್ರೆಂಡ್ಸ್. ಪಾಸಿಟಿವ್ ಆ್ಯಂಡ್ ನೆಗೆಟಿವ್. ಆಮೇಲೆ ಇತ್ತೀಚೆಗೆ ಯುನೆಸ್ಕೋ, ನಾನು ಹೇಳಿದೆ ನೋಡಿ, ಅದರ ವರದಿಯಲ್ಲಿ ಹೇಳಿದೆ, ಶಾಲೆಗಳಲ್ಲಿ ಹೆಚ್ಚುತ್ತಿರುವ ಸ್ಮಾರ್ಟ್ಫೋನ್ ಬಳಕೆ ಬಗ್ಗೆ ಕಳವಳ ವ್ಯಕ್ತಪಡಿಸಿದೆ. ಆಮೇಲೆ ನೋಡಿ, ತರಗತಿಯ ಅಡಚಣೆಗಳನ್ನು ನಿಭಾಯಿಸಲು, ಕಲಿಕೆಯನ್ನು ಸುಧಾರಿಸಲು ಮತ್ತು ಸೈಬರ್ ಬಲ್ಲಿಂಗ್ ನಿಂದ ಮಕ್ಕಳನ್ನು ರಕ್ಷಿಸಲು. ಏನು ಗೊತ್ತಾಗುತ್ತೆ ಈ ಮಕ್ಕಳಿಗೆ, ಇಲ್ಲೊಂದು ಲಿಂಕ್ ಇದೆ, ಇದ್ರ ಮೇಲೆ ಒತ್ತಿ ಅಂದರೆ ಒತ್ತಿಬಿಡ್ತವೆ, ಬಟ್ ವೆರಿ ಡೇಂಜರಸ್. ಸಹಾಯ ಮಾಡಲು ಶಾಲೆಗಳಲ್ಲಿ ಸ್ಮಾರ್ಟ್ಫೋನ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಲಾಗುತ್ತೆ, ಇವತ್ತು ಟ್ಯಾಬ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಲಾಗುತ್ತೆ. ಇವತ್ತು ಕರ್ನಾಟಕ ಸರ್ಕಾರದಿಂದನೇ ಅದೆಷ್ಟೋ ಫೆಸಿಲಿಟಿ ಕೊಡ್ತಾ ಇದ್ದಾರೆ, ಲ್ಯಾಪ್ಟಾಪ್ಗಳನ್ನು ಕೊಡ್ತಾ ಇದೆ, ಟ್ಯಾಬ್ಗಳನ್ನ ಕೊಡ್ತಾ ಇದೆ. ಬಟ್ ಚಿಕ್ಕ ಮಕ್ಕಳಿಗೆ ಇವೆಲ್ಲ ಸರಿ ಹೊಂದುವಲ್ಲ ಫ್ರೆಂಡ್ಸ್. ಅದರೊಳಗೂ ಇಂಟರ್ನೆಟ್ಟಲ್ಲಿ ಏನಿಲ್ಲ ಹೇಳಿ, ಇಂಟರ್ನೆಟ್ ಎವ್ರಿಥಿಂಗ್ ಈಸ್ ಅವೈಲೇಬಲ್. ಬಿಕಾಸ್ ಆಫ್ ಇಂಟರ್ನೆಟ್ ಓನ್ಲಿ ವರ್ಲ್ಡ್ ಬಿಕಮ್ ಅ ಗ್ಲೋಬಲ್ ವಿಲೇಜ್. ಅದು ಮಕ್ಕಳ ಕೈಯೊಳಗೆ ಸಿಕ್ಕರೆ ಮೊದಲೇ ಅವ್ರಿಗೆ ಯಾವ್ದು ಸರಿ ಯಾವುದು ತಪ್ಪು ಅಂತ ಹೇಳ್ಬಿಟ್ಟು ಪೇರೆಂಟ್ಸ್ ಹೇಳಬೇಕು, ಇಲ್ಲ ಟೀಚರ್ ಹೇಳಬೇಕು, ನಮ್ಮ ಶಿಕ್ಷಣ ವ್ಯವಸ್ಥೆ ಹೇಳಬೇಕು. ಅಲ್ಲಿ ಆಗ್ತಿಲ್ಲ ಅಂದರೆ ಮಕ್ಕಳು ಇದನ್ನು ಡೆಫಿನೆಟ್ಲಿ ಮಿಸ್ಯೂಸ್ ಮಾಡುವಂಥ ಚಾನ್ಸಸ್ಗಳು ಇರ್ತಾವೆ, ಅವರಿಗೆ ಗೊತ್ತಿಲ್ಲ. ಯಾಕೆ ಸಾರ್ವತ್ರಿಕ ನಿಷೇಧಕ್ಕಾಗಿ ಯುನೆಸ್ಕೋ ಶಿಫಾರಸು ಮಾಡಿದೆ, ಯಾಕೆ ಮೊಬೈಲ್ಗಳನ್ನು ನಿಷೇಧ ಮಾಡಬೇಕು ಅಂತ ಯುನೆಸ್ಕೋ ಹೇಳಿದೆ ಅಂದರೆ ನೋಡಿ, ನೀತಿ ನಿರೂಪಕರು ವಿದ್ಯಾರ್ಥಿಗಳ ಕಾಳಜಿಯನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಮತ್ತು ಅವರ ಆರೋಗ್ಯ ಮತ್ತು ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಡೇಟಾ ಸಂರಕ್ಷಣೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಒಂದು ಮಗು ತನ್ನ ಫೋಟೋ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಯಾವ್ದು ಬೇಕಾದ ಫೋಟೋನ ಸೋಷಿಯಲ್ ಮೀಡಿಯಾದಾಗ ಹಾಕ್ಬೋದು. ಬಟ್ ಇವಾಗ ಡೀಪ್ ಫೇಕ್ ಬಂದಿರೋದ್ರಿಂದ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಜಾಸ್ತಿ ಡೆವಲಪ್ ಆಗಿರೋದ್ರಿಂದ ಆ ಫೋಟೋನ ಯಾರು ಬೇಕಾದರೂ ಮಿಸ್ಯೂಸ್ ಮಾಡ್ಕೋಬೋದು. ಕಾನೂನುಗಳನ್ನು ರೂಪಿಸಬೇಕು ಅಂತ ಕೂಡ ಯುನೆಸ್ಕೋ ಎಲ್ಲ ದೇಶಗಳಿಗೆ ಸಜೆಸ್ಟ್ ಮಾಡಿದೆ. ನಾಟ್ ಓನ್ಲಿ ಇಂಡಿಯಾ, ಜಗತ್ತಿನ ಬಹುತೇಕ ದೇಶಗಳಿಗೆ ಹೇಳಿದೆ. ಇನ್ನು ಶಾಲಾ ಅವಧಿಯಲ್ಲಿ ಮೊಬೈಲ್ ಫೋನ್ಗಳನ್ನು ನಿಷೇಧಿಸುವಂತೆ ಯುನೆಸ್ಕೋ ಹೇಳಿದೆ. ನಾನು ಇವತ್ತು ಕ್ಲಾಸ್ಗಳಿಗೆ ಮಾಡ್ಲಾಕ್ಕೆ ಹೋದಾಗ, ಆಫ್ಲೈನ್ ಕ್ಲಾಸ್ನಲ್ಲಿ ಹೋದಾಗ ನಾನು ಎಷ್ಟೋ ಜಾಸ್ತಿ ನೋಡ್ತೀನಿ ಫ್ರೆಂಡ್ಸ್, ಆ ಮೊಬೈಲ್ ಎಂಥ ಡಿಸ್ಟ್ರಾಕ್ಷನ್ ಅಂದರೆ, ಟೀಚರ್ ಏನು ಹೇಳ್ತಿದ್ರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಂತೂ ನೋಡೋದೇ ಇಲ್ಲ. ಈ ಕಡೆ ನಾನು ಪ್ರಬಂಧವನ್ನು ಬರೆಸ್ತಿದ್ರೆ ಆ ಕಡೆ ಭಾಳ ಜನ SMS ಮಾಡ್ಕೋತ ಕೂಡ್ತಾರೆ. ಆಮೇಲೆ ಇನ್ನೂ ಕೆಲವೊಂದು ಜನ ಮೊಬೈಲ್ ಫೋನ್ ಬಂದಿದೆ ಅಂತ ಹೇಳ್ಬಿಟ್ಟು ಕ್ಲಾಸ್ ಒಳಗೆ ಮಾತಾಡ್ತಾರೆ. ಒಂದು ಸ್ವಲ್ಪ ಡೀಸೆನ್ಸಿ ಅನ್ನೋದು ಉಳಿತಾ ಇಲ್ಲ ಫ್ರೆಂಡ್ಸ್ ಈ ಮೊಬೈಲಿಂದ. ಆಮೇಲೆ ಯಾರೂ ಕೂಡ ಸ್ವಿಚ್ ಆಫ್ ಮಾಡಿ ಇಡ್ತಾ ಇಲ್ಲ, ಸೈಲೆಂಟ್ ಮಾಡಿ ಇಡ್ತಾ ಇಲ್ಲ, ವೈಬ್ರೇಷನ್ ಇಡ್ತಾರೆ. ಅಂಥ ಅರ್ಜೆಂಟ್ ಏನಿರುತ್ತೆ, ಓಕೆ. ಬಟ್ ಆದರೂ ಕೂಡ ಈ ಥರ ಮಾಡೋದ್ರಿಂದ, ಶಾಲೆಗಳಲ್ಲಿ ಏನಾದರೂ ಈ ಥರ ಮಾಡೋಕ್ಕೆ ಶುರು ಮಾಡಿದರೆ ಡೆಫಿನೆಟ್ಲಿ ನಮ್ಮ ಶಿಕ್ಷಣದ ವ್ಯವಸ್ಥೆ ಮೇಲೆ ಬಹಳಷ್ಟು ಪ್ರಭಾವ ಬೀರುತ್ತೆ. ಇನ್ನು ಶಾಲೆಗಳಲ್ಲಿ ಸ್ಮಾರ್ಟ್ಫೋನ್ಗಳನ್ನು ತರುವುದರಿಂದ
ವಿವಿಧ ಸಾಮಾಜಿಕ ಆರ್ಥಿಕ ಹಿನ್ನೆಲೆಗೆ ಸೇರಿದ ವಿದ್ಯಾರ್ಥಿಗಳು ಡಿಜಿಟಲ್ ವಿಭಜನೆ ಕೂಡ ಹೆಚ್ಚುತ್ತೆ. ಫಾರ್ ಎಕ್ಸಾಂಪಲ್ ನೀವು ನೋಡಿ, ಒಬ್ಬ ಹುಡುಗ ಅವ್ರ ತಂದೆ ತಾಯಿ ಕೆಲಸ ಮಾಡ್ತಾರೆ, ರಿಚ್ ಇದ್ದಾನೆ, ಅವ್ನು ಮೊಬೈಲ್ ತರ್ಬೋದು. ಬಟ್ ಅದೇ ಒಬ್ಬ ಪುವರ್ ಇದ್ದಂಥ ಹುಡುಗ ಅವನಿಗೆ ಮೊಬೈಲ್ ತರೋಕ್ಕಾಗೋದಿಲ್ಲ. ಇದರಿಂದ ಡಿಜಿಟಲ್ ಡಿವೈಡ್ ಹೆಚ್ಚಿಗೆ ಆಗುತ್ತೆ ಫ್ರೆಂಡ್ಸ್. ಆಲ್ರೆಡಿ ನಮ್ಮ ದೇಶದೊಳಗೆ ಅಸಮಾನತೆ, ಓಕೆ, ಈಕ್ವಾಲಿಟಿ ಅನ್ನೋದಿಲ್ಲ. ಸೊ ಹಾಗೇನಾದರೂ ಮೊಬೈಲ್ ತರಲಿಕ್ಕೆ ಪರ್ಮಿಷನ್ ಕೊಟ್ಟರೆ, ಆಲ್ರೆಡಿ ಈಗ ನೋಡಿ ಬಹಳಷ್ಟು ಸ್ಕೂಲ್ಗಳಲ್ಲಿ ಒಬ್ಬನೇ ಹುಡುಗ ಯಾರೋ ಮೊಬೈಲ್ ತರ್ತಿದ್ದಾನೆ. ಸೊ ಅವನ್ನ ಇಲ್ಲ ನೀವು ರಿಚ್ ಪೀಪಲ್ಲು, ನಾವು ಪುವರ್ ಪೀಪಲ್ಲು ಅನ್ನೋದನ್ನ ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳ ಮನಸ್ಸಿನಲ್ಲಿ ಇಂಥವೆಲ್ಲ ಹಾಕೋದ್ರಿಂದ ದ್ಯಾಟ್ಸ್ ವೆರಿ ಡೇಂಜರಸ್ ಎಂದು ಯುನೆಸ್ಕೋ ಸೂಚಿಸಿದೆ ಫ್ರೆಂಡ್ಸ್. ಓಕೆ, ಸೊ ಇದೊಂದು ಮೊಬೈಲ್ ಒಂದು ದುಬಾರಿ ಸಾಧನ ಆಗಿದೆ. ಆಮೇಲೆ ಭಾಳ ಜನ ಐಫೋನ್ ತೊಗೊಂಡು ಸ್ಕೂಲ್ಗೆಲ್ಲ ಬರುವಂಥ ಮಕ್ಕಳಿದ್ದಾರೆ ಫ್ರೆಂಡ್ಸ್. ಆಮೇಲೆ ಇವನ್ ಪೇರೆಂಟ್ಸ್ ಕೂಡ ಏನು ಮಾಡ್ತಿದ್ದಾರೆ ಅಂದರೆ, ಪೇರೆಂಟ್ಸ್ ಮಾಡ್ತಾ ಇರುವಂಥ ಒಂದು ದೊಡ್ಡ ಬಿಗ್ ಮಿಸ್ಟೇಕ್ ಏನು ಅಂದರೆ, ನಮಗೆ ಆಗಿರುವಂಥ ಕಷ್ಟಗಳು, ನಮಗೆ ಆಗಿರುವಂಥ ತೊಂದರೆಗಳು ನಮ್ಮ ಮಕ್ಕಳಿಗೆ ಆಗಬಾರ್ದು ಅನ್ನೋದು ಬಹಳಷ್ಟು ಪೇರೆಂಟ್ಸ್ ಒಂದು ಆಸೆ ಇದೆ. ಬಟ್ ಆದರೆ ಅವ್ರಿಗೆ ಗೊತ್ತಿಲ್ಲ, ಅವರು ಕಷ್ಟಪಟ್ಟಿದ್ರಿಂದಾನೇ, ಅವರು ನೋವು ಅನುಭವಿಸಿದ್ರಿಂದಾನೇ ಇವತ್ತು ಯಶಸ್ವಿ ಜೀವನವನ್ನು ನಡೆಸ್ತಿದ್ದಾರೆ. ಓಕೆ, ಯಶಸ್ವಿ ಜೀವನವನ್ನು ನಡೆಸಲಿಕ್ಕೆ ಸಫರಿಂಗ್ ಆಗಿರ್ಬೋದು, ಕಷ್ಟ ಪಡೋದಾಗಿರ್ಬೋದು. ಓಕೆ, ಸೊ ಇವುಗಳ ಅವಶ್ಯಕತೆ ತುಂಬ ಇದೆ ಫ್ರೆಂಡ್ಸ್. ಓಕೆ, ಸೊ ಹಾಗಾಗಿ ಇವತ್ತು ನನಗನ್ಸುತ್ತೆ ಭಾರತದೊಳಗೆ ಪೇರೆಂಟ್ಸ್ ಮಾಡ್ತಾ ಇರುವಂಥ ದೊಡ್ಡ ತಪ್ಪು. ಸೊ ಅವರು ಕೂಡ ಆ ಥರ ತಪ್ಪುಗಳನ್ನ ಮಾಡದೇ ಇದ್ದರೆ, ಆ ಥರ ಧೈರ್ಯ ಮಾಡದೇ ಇದ್ದಿದ್ರೆ, ಸೊ ತಪ್ಪು ಮಾಡಿ ಯಾವ ಥರ ಫೇಸ್ ಮಾಡಬೇಕು ಅನ್ನೋದನ್ನು ಕಲ್ತಿರಲಿಲ್ಲ ಅಂದರೆ ಅವರು ಲೈಫಲ್ಲಿ ಸಕ್ಸಸ್ಫುಲ್ ಆಗ್ತಿರಲಿಲ್ಲ. ಬಟ್ ಮಕ್ಕಳಿಗೆ ಮಾತ್ರ ಅವು ಏನೂ ಕಷ್ಟಗಳಾಗಬಾರ್ದಂತಾರೆ. ಬಟ್ ಕಷ್ಟ ಕಲಿಸುವಂಥ ಪಾಠನ, ಕಷ್ಟ ಮತ್ತು ಹಸಿವು ಕಲಿಸುವಂಥ ಒಂದು ಪಾಠನ ಯಾವುದೇ ಯೂನಿವರ್ಸಿಟಿ ಅಥವಾ ಯಾವುದೇ ಟೀಚರ್ ಅಥವಾ ಯಾವುದೇ ಸ್ಕೂಲ್ ಕಾಲೇಜಲ್ಲಿ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು APJ ಅಬ್ದುಲ್ ಕಲಾಂ ಅವರು ಕೂಡ ಹೇಳ್ತಾ ಇದ್ರು ಫ್ರೆಂಡ್ಸ್. ಸೊ ಅದು 100ಕ್ಕೆ 100 ಸತ್ಯವಾದಂಥ ಮಾತು. ಕಷ್ಟ ಕಲಿಸುವಂಥ ಪಾಠಗಳನ್ನು ಬೇರೆ ಯಾರೂ ಕಲಿಸೋದಿಲ್ಲ. ನಮಗೆ ಏನೇನು ಬೇಕು ಎಲ್ಲ ಈಸಿಯಾಗಿ ಸಿಕ್ಬಿಟ್ರೆ ನಾವ್ಯಾರು ಮನುಷ್ಯರಾಗಿ ಉಳಿಯೋದೇ ಇಲ್ಲ, ನಾವೆಲ್ಲರೂ ಮುಗ ಆಗ್ತೀವಿ. ಆಮೇಲೆ ನಮ್ಮ ಹಿಂದೆ ಏನಾದರೂ ಭಾಳ ಜನ ಫಾಲೋವರ್ಸ್ ಆಗಿಬಿಟ್ರೆ, ನಾನೇನೋ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದೀನಿ, ನಾನೇನೋ ಹಂಗಾಗಿದ್ದೀನಿ ಹಿಂಗಾಗಿದ್ದೀನಿ ಅಂತ, ಸೊ ಏನು ಮಾಡಿದರೂ ಕೂಡ ನಡೆಯುತ್ತೆ ಅನ್ನುವಂಥ ಮನೋಭಾವ ಬಂದಾಗ ನೀವೇ ಕೂತು ನಿಮ್ಮ ಹುಂಡಿಯನ್ನು ತೋಡ್ದಾಗೆ ಫ್ರೆಂಡ್ಸ್. ಓಕೆ, ಸೊ ಆದರೆ ಇವತ್ತು ಅದು ಆಗ್ತಾ ಇದೆ. ಮೊಬೈಲ್ನಲ್ಲಿ ಅದು ಏನೇನೋ ಮೆಸೇಜ್ ಹಾಕಿ, ಸೊ ಯಾರ್ಯಾರನೋ ಹುರಿದುಂಬಿಸಿ, ಯಾರ್ಯಾರನೋ ರೊಚ್ಕೆಬ್ಸಿ, ಇನ್ನೊಬ್ರು ಯಾರೋ ಲಾಭ ತಗೋತಿದ್ದಾರೆ. ದಟ್ ಈಸ್ ಆಲ್ಸೋ ದೇರ್. ಓಕೆ, ಸೊ ಮೊಬೈಲ್ ಹಾವಳಿ 1-2 ಫ್ರೆಂಡ್ಸ್. ಓಕೆ, ಹೇಳ್ತಾ ಹೋದರೆ ಸೊ ಅಟ್ಲೀಸ್ಟ್ ಒಂದು 4-5 ತಾಸಾದರೂ ಅದನ್ನು ಹೇಳ್ತಾನೆ ಇರ್ಬೋದು ಫ್ರೆಂಡ್ಸ್. ಮಕ್ಕಳ ಮೇಲೆ ತಂತ್ರಜ್ಞಾನದ ಪರಿಣಾಮ ನೋಡಿ, ತಂತ್ರಜ್ಞಾನವು ಆಧುನಿಕ ಜೀವನದ ಅವಿಭಾಜ್ಯ ಅಂಗವಾಗಿದೆ. ನೋ ಡೌಟ್ ಇನ್ ದ್ಯಾಟ್. ಓಕೆ, ತಂತ್ರಜ್ಞಾನ ಇಲ್ಲದೆ ಇವತ್ತು ಜೀವನನೇ ಇಲ್ಲ ಅನ್ನೋ ಹಾಗಿದೆ. ಮತ್ತು ಮಕ್ಕಳ ಮೇಲೆ ಅದರ ಪರಿಣಾಮ ಸೊ ಬೆಳೆಯುತ್ತಿರುವ ಕಾಳಜಿ ಮತ್ತು ಆಸಕ್ತಿಯ ವಿಷಯವಾಗಿದೆ ಅನ್ನೋದನ್ನು ನೀವು ನೆನಪಲ್ಲಿ ಇಟ್ಕೊಳ್ಬೇಕು ಫ್ರೆಂಡ್ಸ್. ಓಕೆ, ಮೊಬೈಲ್ ಕಂಡ್ರೆ ಸಾಕು ಕಿಡ್ಸ್ ಹೆಂಗೆ ಮಾಡ್ತಾರೆ ಅಂತ ನೀವು ನೋಡ್ಬೋದು. ಸೊ ಒಂದನೇದಾಗಿ ಯಾವ ತರಹದ ಪ್ರಭಾವಗಳನ್ನು ಬೀಳುತ್ತೆ? ಸೊ ಸಕಾರಾತ್ಮಕ ಪ್ರಭಾವಗಳು. ಓಕೆ, ಮೊದಲಿಗೆ ಪಾಸಿಟಿವ್ ಪ್ರಭಾವಗಳನ್ನು ನಾವು ನೋಡ್ತಾ ಹೋಗೋಣ ಫ್ರೆಂಡ್ಸ್, ಆಮೇಲೆ ನೆಗೆಟಿವ್ ಪ್ರಭಾವಕ್ಕೆ ಹೋಗೋಣ. ತಾಂತ್ರಿಕ ಒಂದು ಪ್ರಗತಿ ಆಗುತ್ತೆ. ಓಕೆ, ಸೊ ಮೊಬೈಲ್ಗಳಿಂದ ಮಕ್ಕಳಲ್ಲಿ ತಾಂತ್ರಿಕ ಪ್ರಗತಿ ಆಗುತ್ತೆ. ಯಾಕಂದರೆ ಮೊಬೈಲಲ್ಲಿ ಏನೇನೆಲ್ಲ ನೋಡ್ತವೆ, ಯೂಟ್ಯೂಬ್ನಂತಹ ಪ್ಲ್ಯಾಟ್ಫಾರ್ಮ್ಗಳ ಸೊ ಆಗಮನವು ಮಕ್ಕಳ ಆರಂಭಿಕ ಕಲಿಕೆಯ ಅನುಭವಗಳ ಮೇಲೆ ಗಮನಾರ್ಹವಾಗಿ ಪ್ರಭಾವ ಬೀರ್ತವೆ. ಯೂಟ್ಯೂಬ್ ನೋಡಿ ನೀವು ಎಷ್ಟು ಅಟ್ರಾಕ್ಟಿವ್ ಇದೆ. ಸೊ ಚಿಕ್ಕ ಮಕ್ಕಳು ಏನಾದರೂ ಯೂಟ್ಯೂಬ್ ಓಪನ್ ಮಾಡಿದರೆ ಆಲ್ಗೊರಿದಮ್ ಚಿಕ್ಕ ಮಕ್ಕಳಿಗೆ ಬೇಕಾದಂಥ ವಿಡಿಯೋಗಳನ್ನು ತೋರಿಸ್ತದೆ. ಆಮೇಲೆ ಯೂಟ್ಯೂಬಲ್ಲಿ ಟೈಪ್ ಮಾಡಲೇಬೇಕು, ಇಂಗ್ಲೀಷಲ್ಲೇ ಟೈಪ್ ಮಾಡಬೇಕು ಅಂತ ಏನಿಲ್ಲ. ಯೂಟ್ಯೂಬಲ್ಲಿಗೆ ನೀವು ಸರ್ಚ್ಗೆ ಸೊ ಕನ್ನಡದೊಳಗೂ ಏನು ಹೇಳ್ತಿರೋ, ನನಗೆ ಯಾವುದೋ ಒಂದು ಮೂವಿ ನೋಡಬೇಕಾಗಿದೆ, ಯಾವುದೋ ಒಂದು ಸಾಂಗ್ ನೋಡಬೇಕಾಗಿದೆ ಅಂತ ಹೇಳಿದರೆ ಅದು ಸಡನ್ನಾಗಿ ಕ್ಯಾಚ್ ಮಾಡುತ್ತೆ ಗೂಗಲ್. ಓಕೆ, ಸೊ ಕ್ಯಾಚ್ ಮಾಡಿಬಿಟ್ಟು ಯೂಟ್ಯೂಬ್ಗೆ ಏನು ಕಳಿಸುತ್ತೋ ಸೊ ಅದರಿಂದ ಅದು ಆಟೋಮೆಟಿಕ್ಲಿ ಓಪನ್ ಆಗುತ್ತೆ. ಒಂದು ಸರ್ತಿ ನೀವು ಚಿಕ್ಕ ಮಕ್ಕಳಿಗೆ ಇದನ್ನು ಕಲಿಸ್ಬಿಡಿ, ವಾಪಸ್ ನಿಮ್ಮ ಹತ್ರ ಯಾವತ್ತೂ ಬರೋದಿಲ್ಲ. ಆಮೇಲೆ ಆ್ಯನಿಮೇಷನ್ TV ಸೀರೀಸ್ಗಳಾಗಿರ್ಬೋದು, ಓಕೆ, ಸೀರಿಯಲ್ಗಳಾಗಿರ್ಬೋದು. ನಿಮಗೆ ಗೊತ್ತಾ ಮೋಟು ಪತ್ಲು? ಓಕೆ, ಮೋಟು ಪತ್ಲು ಚಿಕ್ಕ ಮಕ್ಕಳಿಗೆ ಮೋಟು ಪತ್ಲು ಅನ್ನು ತೋರಿಸಿದ್ರೆ ಎಷ್ಟು ಖುಷಿ ಆಗಿಬಿಡ್ತಾರೆ ಅಂದರೆ, ದೊಡ್ಡವ್ರಿಗೆ ಇದರೊಳಗೆ ಏನಿದೆ, ಎದಕ್ಕೆ ನೋಡ್ತದೆ ಇದು ಚಿಕ್ಕ ಮಗು ಅಂತ ನಿಮಗೆ. ಓಕೆ, ಬಟ್ ಆದರೆ ಕಿಂಡರ್ ಜಾಯ್, ಕಿಂಡರ್ ಜಾಯ್ 32 ರೂಪೀಸೋ 40 ರೂಪೀಸೋ ಎಷ್ಟೋ ದುಡ್ಡಿದೆ ಅದಕ್ಕೆ. ಬಟ್ ಅದರೊಳಗೆ ಏನಿದೆ, ನಥಿಂಗ್ ಈಸ್ ದೇರ್. ಬಟ್ ಕಿಡ್ಸ್ ಆರ್ ಕ್ರೇಜಿ ಅಬೌಟ್ ಇಟ್. ಅಡ್ವರ್ಟೈಸ್ಮೆಂಟ್ ಮಾಡಿದ್ದಾರೆ ಹಾಗೆ. ಓಕೆ, ಸೊ ಚಿಂಟು TV ಆಗಿರ್ಬೋದು, ಚೂಚು TV ಅಂತಹ
ಚಾನಲ್ಗಳು ಶೈಕ್ಷಣಿಕ ವಿಷಯವನ್ನು, ಫಾರ್ ಎಕ್ಸಾಂಪಲ್ ಪ್ಲ್ಯಾನೆಟ್ ಸಿಸ್ಟಮನ್ನು, ಸೊ ಅದನ್ನು ಒಂಥರ ಆ್ಯನಿಮೇಷನ್ ಮೂಲಕ ತೋರಿಸ್ತಾರೆ ಗೈಸ್. ಚಿಕ್ಕ ಮಕ್ಕಳಿಗೆ ಅದನ್ನು ನೋಡಲಿಕ್ಕೆ ತುಂಬ ಇಷ್ಟ. ಇದರಿಂದ ಸಾಂಪ್ರದಾಯಿಕ ಭೌತಿಕ ಬಂಧಕ್ಕೆ ಮೀಸಲಾದ ಸಮಯವನ್ನು ಕಡಿಮೆ ಮಾಡಲಾಗುತ್ತೆ. ನೋಡಿ, ನಾವು ಚಿಕ್ಕವರಿದ್ದಾಗ ಒಂದು ಆಟ ಆಡಬೇಕು, ಇಲ್ಲಾಂದರೆ ಸುಮ್ಮನೆ ಕೂತ್ಕೋಬೇಕು. ದೇವ್ರಿಗತ್ಲೆ ಸುಮ್ಮನೆ ಕೂತ್ಕೊಳ್ರಿ ಅಂತ ಮನೆಯೊಳಗೆ ಕೂಡಿಸ್ತಿದ್ರು. ಬಟ್ ಇವತ್ತು ಯಾವ ಮನೆಯೊಳಗೂ ದೇವ್ರಿಗತ್ಲೆ ಕೂತ್ಕೊಳ್ರಿ ಅಂತ ಮಕ್ಕಳನ್ನ ಕೂಡ್ಸೋಕ್ಕಾಗೋದಿಲ್ಲ. ಯಾಕಂದರೆ ಒಂದು ಟಿ ವಿ ಇರುತ್ತೆ, ಇಲ್ಲ ಅಂದರೆ ಅದಕ್ಕಿಂತನೂ ದೊಡ್ಡ ಡಿಸ್ಟ್ರಾಕ್ಷನ್ ಒಂದು ಮೊಬೈಲ್ ಫೋನ್ ಇರುತ್ತೆ. ಓಕೆ, ಹೀಗಾಗಿ ಮಕ್ಕಳ ಮೇಲೆ ತಾಂತ್ರಿಕ ಪ್ರಗತಿಯ ಮೂಲಕ ಯೂಟ್ಯೂಬ್ನಂಥ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಉತ್ತಮ ರೀತಿಯ ಸ್ಪಂದನೆಗಳು ಕೂಡ ಸಿಗ್ತಾ ಇದ್ದಾವೆ, ಉತ್ತಮ ರೀತಿಯ ಶಿಕ್ಷಣ ಕೂಡ ಸಿಗ್ತಾ ಇದೆ, ಉತ್ತಮ ರೀತಿಯ ಒಂದು ಅಭಿಪ್ರಾಯಗಳು ಕೂಡ ಮಕ್ಕಳಿಗೆ ಬೆಳೀತಾ ಇದೆ. ಓಕೆ, ವ್ಯಾಪಾರ ಆಗ್ತಿದ್ದಾವೆ, ಬಿಸ್ನೆಸ್ ಆಗ್ತಿದ್ದಾವೆ. ಓಕೆ, ತಾಂತ್ರಿಕ ಪ್ರಗತಿಯಿಂದ ಇವೆಲ್ಲ ಆಗ್ತವೆ ಅಂತ ಪಾಸಿಟಿವ್ ಪಾಯಿಂಟ್ಸ್ಗಳಿಗೆ ಬರೀರಿ ಫ್ರೆಂಡ್ಸ್. ಓಕೆ, ನಾನು ನೆಗೆಟಿವ್ನು ಕೂಡ ಕೆಲವೊಂದು ಆ್ಯಡ್ ಮಾಡಿದ್ದೀನಿ, ಬಟ್ ಪಾಸಿಟಿವ್ನ ನೀವು ಆ್ಯಡ್ ಮಾಡಬೇಕು. ನೆಕ್ಸ್ಟ್, ಕುಟುಂಬದ ಬದಲಾಯಿಸುವುದು. ನೋಡಿ, ಇವತ್ತು ಏನಾಗ್ತಾ ಇದೆ ಅಂದರೆ ತೀವ್ರವಾದ ಕೆಲಸದ ಒಂದು ಒತ್ತಡ ಇರೋದರಿಂದ ಗಣನೀಯ ಸಂಖ್ಯೆಯ ಪೋಷಕರು ಮೊಬೈಲ್ ಫೋನ್ಗಳೊಂದಿಗೆ ಮಕ್ಕಳನ್ನು ತೊಡಗಿಸಿಕೊಳ್ಳಲು ಅನುಕೂಲವಾಗ್ತಾ ಇದೆ. ಇವತ್ತು ಕೆಲಸದ ಒತ್ತಡದಿಂದ ಪಾರಾಗಿ ಬಂದಂಥ ಮಗು ಏನಾದರೂ ಅಳಕ್ಕೆ ಶುರು ಮಾಡಿದರೆ ಅದರ ಕೈಯೊಳಗೆ ಏನೋ ಒಂದು ಕೊಟ್ಟರೆ ಅದು ಸುಮ್ಮನೆ ಕೂತ್ರೆ ಸಾಕು ಅನ್ನುವಂಥ ಮನಸ್ಥಿತಿ ಬರ್ತಾ ಇದೆ. ಯಾಕಂದರೆ ಇವತ್ತು ಗಂಡ ಮತ್ತು ಹೆಂಡತಿ, ತಂದೆ ಮತ್ತು ತಾಯಿ ಇಬ್ಬರು ದುಡಿಯುವಂಥ ಪರಿಸ್ಥಿತಿ ಬಂದಿದೆ ಫ್ರೆಂಡ್ಸ್. ಕೈಯಲ್ಲಿ ಮೊಬೈಲ್ ಒಂದು ಮಗುವಿಗೆ ಕೊಟ್ಬಿಟ್ರೆ ಬಹಳಷ್ಟು ಸರ್ತಿ ಆ ಮಗು ಸುಮ್ಮನೆ ಆಗಿಬಿಡುತ್ತೆ. ಓಕೆ, ಸೊ ಇವತ್ತು ಮೊಬೈಲ್ ಟಚ್ ಮಾಡದೇ ಇರುವಂಥ ಮಗು ಯಾವುದೂ ಇಲ್ಲ ಫ್ರೆಂಡ್ಸ್. ಓಕೆ, ಮೊಬೈಲ್ ಬಳಕೆ ಹೀಗಾಗಿ ಹೆಚ್ಚಿಗೆ ಆಗ್ತಾ ಇದೆ. ಇವನ್ ಕುಟುಂಬದ ಸದಸ್ಯರಿಂದನೇ ಈ ಮೊಬೈಲ್ ಬಳಕೆ ಹೆಚ್ಚಿಗೆ ಆಗ್ತಾ ಇರೋದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್, ಡಿಜಿಟಲ್ ಕ್ಲಾಸ್ ರೂಮ್ಗಳು ಅಥವಾ ಶಿಕ್ಷಣ ವ್ಯವಸ್ಥೆಯಲ್ಲಿ ಮೊಬೈಲ್ನ ಪಾತ್ರ ಅಂತ ನೀವು ಬರಿಬೋದು. ಸಾಂಕ್ರಾಮಿಕ ರೋಗ ಬಂದಂಥ ಸಂದರ್ಭದಲ್ಲಿ, ಅಂದರೆ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಅದೆಷ್ಟೋ ಬಾರಿ ನೋಡಿ ಆನ್ಲೈನ್ ಕ್ಲಾಸ್ಗಳು, ಬೈಜೂಸ್ ಆಗಿರ್ಬೋದು ಎಷ್ಟು ಫೇಮಸ್ ಆಗಿತ್ತು ಫ್ರೆಂಡ್ಸ್, ಅನ್ಅಕಾಡೆಮಿ ಆಗಿರ್ಬೋದು. ಓಕೆ, ಸೊ ಇವೆಲ್ಲ ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು. ಆನ್ಲೈನ್ ಕ್ಲಾಸ್ಗಳು, ಡಿಜಿಟಲ್ ಕ್ಲಾಸ್ ರೂಮ್ ತರಗತಿಗಳು ಸಿಕ್ಕಾಪಟ್ಟೆ ಫೇಮಸ್ ಆಗಿಬಿಟ್ಟು ಸೊ ಕಲಿಕೆ ವೇದಿಕೆಗಳಾಗಿ ಪರಿವರ್ತನೆ ಆಗಿದ್ದನ್ನು ನಾವು ಕಾಣ್ತೀವಿ. ಭಾರತದಲ್ಲಿ ಮನೆಗೆ ಹೆಸರುಗಳನ್ನಾಗಿ ಇದು ಮಾಡಿದ್ದನ್ನು ನಾವು ಕಾಣ್ತೀವಿ. ದೈಹಿಕ ಕಲಿಕೆಗೆ ಹೆಚ್ಚು ಒತ್ತನ್ನು ಕೊಡದೇ ಇರುವಂಥ ಈ ಒಂದು ಡಿಜಿಟಲ್ ಕ್ಲಾಸ್ ರೂಮ್ಗಳು ಸೊ ಡೆಫಿನೆಟ್ಲಿ ಶಿಕ್ಷಣ ಕೊಡೋದಕ್ಕಂತೂ ಹೆಲ್ಪ್ ಮಾಡ್ತವೆ, ಆಮೇಲೆ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡ್ತವೆ. ಸೊ ಆದ್ದರಿಂದ ಡಿಜಿಟಲ್ ಕ್ಲಾಸ್ ರೂಮ್ಗಳು ಕೂಡ ತುಂಬಾ ನಮಗೆ ಉಪಯೋಗ ಆಗಿದ್ದಾವೆ ಫ್ರೆಂಡ್ಸ್. ಹೇಳುವ ವಿಷಯವನ್ನು ಹೊಸ ರೀತಿಯಲ್ಲಿ ಹೇಳ್ಬೋದು. ಡಿಜಿಟಲೈಸೇಷನ್ ಮೂಲಕ ಆ್ಯನಿಮೇಷನ್ ಎಲ್ಲ ಮಾಡಿ ಹೇಳೋದ್ರಿಂದ ಮಕ್ಕಳ ಕಲಿಕೆ ಕೂಡ ಗಟ್ಟಿ ಆಗುತ್ತೆ ಫ್ರೆಂಡ್ಸ್. ಓಕೆ, ಸೊ ಆ ಒಂದು ವಿಷಯದಲ್ಲಿ ನೀವು ಬರೀಬೇಕು. ಅದು ಆದಮೇಲೆ ದೂರದ ಕುಟುಂಬದ ಸಂವಹನ. ನೋಡಿ, ಇವತ್ತು ಹಿಂದಿನ ಕಾಲದೊಳಗೆ ಒಂದು ಲೆಟರ್ನ ಹಾಕ್ತಿದ್ರು. ಸೊ ತಂದೆ ಮತ್ತು ಮಗಳು ಒಂದು ಊರಿನಲ್ಲಿದ್ದಾರೆ ಅಂದರೆ ಜಸ್ಟ್ ಒಂದು ಲೆಟರ್ ಹಾಕಿದರೆ ಆ ಲೆಟರ್ ಹೋಗಿ ಮುಟ್ಲಿಕ್ಕೆ ತಿಂಗಳಾನುಗಟ್ಟಲೆ ಆಗ್ತಿತ್ತು ಫ್ರೆಂಡ್ಸ್. ಬಟ್ ಇವತ್ತು ಎಲ್ಲೋ ಅಮೇರಿಕಾದಲ್ಲಿರುವಂಥ ಮಗ ಅಥವಾ ಮಗಳ ಜೊತೆಗೆ ಎಷ್ಟು ಈಸಿಯಾಗಿ ವಿಡಿಯೋ ಕಾಲ್ ಮುಖಾಂತರ ಮಾಡ್ಬೋದು, ಫೋನ್ನಲ್ಲಿ ಮಾತಾಡ್ಬೋದು, ಅದು ಫ್ರೀಯಾಗಿ. ವಿಡಿಯೋ ಕಾಲಿಂಗ್ ಈಸ್ ಫ್ರೀ ಇನ್ ಇಂಡಿಯಾ. ಓಕೆ, ಮೊಬೈಲ್ ಫೋನ್ಗಳು ವರ್ಚುವಲ್ ಸಂವಹನಗಳ ಮೂಲಕ ದೂರವನ್ನು ಕಡಿಮೆ ಮಾಡಿದ್ದರು. ಓಕೆ, ನೋಡಿ, ದೈಹಿಕ ಮತ್ತು ಪ್ರೀತಿಯ ಚಿಕ್ಕ ವಯಸ್ಸಿನ ಮಕ್ಕಳಲ್ಲಿ ಆಗಿರ್ಬೋದು. ಸೊ ಓಕೆ, ಸೊ ಕುಟುಂಬ ಎಷ್ಟು ದೂರ ಇರುತ್ತೋ ಅಷ್ಟೊಂದು ಅಟ್ಯಾಚ್ಮೆಂಟ್ಗಳು ಕೂಡ ಆಗಲಿಕ್ಕೆ ಶುರು ಆಗ್ತವೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ನಮಗೆ ಮೊಬೈಲ್ ಫೋನ್ ತುಂಬಾ ಹೆಲ್ಪ್ ಆಗ್ತಾ ಇದೆ. ದೂರದಲ್ಲಿರುವಂಥ ಕುಟುಂಬದೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಲು, ಆಮೇಲೆ ಅವಾಗವಾಗ ಅದ್ರ ಬಗ್ಗೆ ಅವ್ರ ಬಗ್ಗೆ ಮಾತನಾಡಲಿಕ್ಕೆ, ಅವ್ರ ಜೊತೆಗೆ ಮಾತನಾಡಲಿಕ್ಕೂ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ 5ನೇ ಪಾಯಿಂಟ್, ತಂತ್ರಜ್ಞಾನದೊಂದಿಗೆ ಆರಂಭಿಕ ಪರಿಚಿತತೆ. ಮೀನ್ಸ್ ವೈಟ್ ಹ್ಯಾಟ್ ಜೂನಿಯರ್ನಂಥ ಶೈಕ್ಷಣಿಕ ತಂತ್ರಜ್ಞಾನದಲ್ಲಿನ ಆವಿಷ್ಕಾರಗಳು ಚಿಕ್ಕ ವಯಸ್ಸಿನಿಂದಲೇ ಮಕ್ಕಳನ್ನು ಟೆಕ್ ಅಥವಾ ಬುದ್ಧಿವಂತರಾಗುವಂತೆ ಮಾಡುತ್ತದೆ. ಇದರ ಅವಶ್ಯಕತೆ ತುಂಬ ಇದೆ ಫ್ರೆಂಡ್ಸ್. ಎಲ್ಲ ಸರ್ಕಾರಿ ಆಫೀಸ್ ಆಗಿರ್ಬೋದು, ಖಾಸಗಿ ಕಂಪನಿಗಳಾಗಿರ್ಬೋದು, ಕಂಪ್ಯೂಟರ್ ಇಲ್ಲದೆ, ಈ ತಂತ್ರಜ್ಞಾನವಿಲ್ಲದೆ ರೂಪುಗೊಳ್ತಾ ಇಲ್ಲ. ಸೊ ಆಮೇಲೆ ಕೋಡಿಂಗ್ ಕೋರ್ಸ್ಗಳಾಗಿರ್ಬೋದು, ಇವತ್ತು ಕಂಪ್ಯೂಟರ್ ಕೋರ್ಸ್ಗೆ ಇನ್ನೂ ಆದರೂ ಕಡಿಮೆ ಆಗ್ತಾ ಇಲ್ಲ ಫ್ರೆಂಡ್ಸ್ ಕ್ರೇಜ್ಗಳು. ಓಕೆ, ಸೊ ಇದರ ಮೂಲಕ ಮಕ್ಕಳು ಈಗ ಡಿಜಿಟಲ್ ಪ್ರಪಂಚದ ಅಡಿಪಾಯದ ತಿಳುವಳಿಕೆಯನ್ನು ನಿರ್ವಹಿಸುವುದು ಕೂಡ ಒಂದು ಸವಾಲಿನ ವಿಷಯವಾಗಿದೆ. ತಂತ್ರಜ್ಞಾನದೊಂದಿಗೆ ಅವರ ಆರಂಭಿಕ ಜೀವನ ಪ್ರಾರಂಭ ಆಗೋದ್ರಿಂದ ತಂತ್ರಜ್ಞಾನದಲ್ಲಿ ಮಾಸ್ಟರಿ ಆಗಲಿಕ್ಕೆ ಈಗಿನ ಕಾಲದಲ್ಲಿ ತುಂಬಾ ಅವಕಾಶಗಳು ಇದ್ದಾವೆ ಅಂತ ಹೇಳ್ತಿದೆ ಫ್ರೆಂಡ್ಸ್. ಇನ್ನು ವೈವಿಧ್ಯಮಯ ಕಲಿಕೆ.
ನೋಡಿ, ನೀವು ಖಾನ್ ಅಕಾಡೆಮಿ ಅಂತ ಡಿಜಿಟಲ್ ಪ್ಲಾಟ್ಫಾರ್ಮ್, ಬೈಜೂಸ್ ಆಗಿರ್ಬೋದು, ಅನ್ಅಕಾಡೆಮಿ ಆಗಿರ್ಬೋದು, ಖಾನ್ ಅಕಾಡೆಮಿ ಆಗಿರ್ಬೋದು, ಓಕೆ, ಶೈಕ್ಷಣಿಕ ಸಂಪನ್ಮೂಲ ಸಮೃದ್ಧಿಯನ್ನು ಒದಗಿಸುವ ಮೂಲಕ ಕಲಿಕೆಯನ್ನು ಪ್ರಜಾಪ್ರಭುತ್ವಗೊಳಿಸಿವೆ. ಡೆಫಿನೆಟ್ಲಿ ಫ್ರೆಂಡ್ಸ್, ಇದು ಮಕ್ಕಳಿಗೆ ಶ್ರೀಮಂತ ಮತ್ತು ವೈವಿಧ್ಯಮಯ ಕಲಿಕೆಯ ವಾತಾವರಣವನ್ನು ಏನು ತಂದಿಡುತ್ತೆ. ಯಾವುದೋ ಒಂದು ನೀತಿಕತೆಯನ್ನು ನೀವು ಹೇಳೋದೇ ಬೇರೆ, ಅದನ್ನು ಆ್ಯನಿಮೇಷನ್ ಮೂಲಕ ನೀತಿಕತೆಯನ್ನು ಆ ಮಕ್ಕಳಿಗೆ ತಿಳಿಸೋದ್ರಿಂದ ಸೊ ಅವರ ಒಂದು ವಿಚಾರದಲ್ಲಿ ಆಗಿರ್ಬೋದು, ಅವರ ಒಂದು ನಡೆನುಡಿಗಳಲ್ಲಾಗಿರ್ಬೋದು ಬದಲಾವಣೆ ಬರುತ್ತೆ. ಸ್ಪರ್ಧಾತ್ಮಕ ಜಗತ್ತಿಗೆ ಅವರನ್ನು ಸಿದ್ಧಪಡಿಸುವ ರೀತಿ ಕೂಡ ಇದು ಆಗಿದೆ ಫ್ರೆಂಡ್ಸ್. ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅನ್ನೋದನ್ನು ಮಕ್ಕಳಿಗೆ ಹೇಳಬೇಕೇ ಹೊರತು ಅದನ್ನು ಬಿಟ್ಟು ಅವರಿಗೆ ಹೆದರಿಕೆಯನ್ನು ಇಡಬಾರ್ದು. ಸೊ ಹೊಡಿತೀನಿ ಬಡಿತೀನಿ ಅಂತ, ಅದರಿಂದ ಸಮಸ್ಯೆ ಸಾಲ್ವ್ ಆಗೋದಿಲ್ಲ. ನೆಕ್ಸ್ಟ್, ಸಾಂಸ್ಕೃತಿಕ ತಿಳುವಳಿಕೆ. ಇವತ್ತು ನೋಡಿ ಇಂಟರ್ನೆಟ್ಟಲ್ಲಿ ಏನು ಬರ್ತಾ ಇಲ್ಲ ಫ್ರೆಂಡ್ಸ್, ಮಗು ನೋಡಿ ಏನೋ ಉದಾಹರಣೆಗೆ ಹೇಳಬೇಕು ಅಂದರೆ, ನೀವು ಲಂಬಾನಿ ಡಾನ್ಸ್ ಅಂತ ಹೇಳ್ಬಿಟ್ಟು ಅದೇನಾದರೂ ಬಂತು ಅಂದರೆ, ಸೊ ಮಗುಗೆ ಅಲ್ಲಿವರೆಗೂ ಆ ಸಂಸ್ಕೃತಿನೇ ಗೊತ್ತಿರಲಿಲ್ಲ, ಒಂದು ಸಂಸ್ಕೃತಿ ಪರಿಚಿತವಾಗುತ್ತೆ. ಅದೆಷ್ಟು ಟ್ರೈಬಲ್ ಪೀಪಲ್ ಇಂಡಿಯಾದೊಳಗಿರೋದು ಮಕ್ಕಳಿಗೆ ಗೊತ್ತಿಲ್ಲ. ಯಾವ ಮಗು ನಗರ ಪ್ರದೇಶದಲ್ಲಿ ಹುಟ್ಟಿ ನಗರ ಪ್ರದೇಶದಲ್ಲಿ ಬೆಳೆದಿದೆಯೋ ಅದಕ್ಕೆ ಒಂದು ಬುಡಕಟ್ಟು ಜನಾಂಗ ಆಗಿರ್ಬೋದು, ವಿವಿಧ ಜಾತಿಗಳಾಗಿರ್ಬೋದು, ಧರ್ಮಗಳಾಗಿರ್ಬೋದು ತುಂಬ ಕಡಿಮೆ ಗೊತ್ತಿರುತ್ತೆ. ಬಟ್ ನಮ್ಮ ಸಂಸ್ಕೃತಿಯನ್ನು ತಿಳಿಸ್ಲಿಕ್ಕೂ ಕೂಡ ಅಂತರ್ಜಾಲವಾಗಿರ್ಬೋದು ಅಥವಾ ಈ ಟಿ ವಿ ಆಗಿರ್ಬೋದು, ಸೊ ಜಗತ್ತಿಗೆ ಒಂದು ಕಿಟಕಿಯಂತೆ ಇರುವುದನ್ನು ನಾವು ಕಾಣ್ತೀವಿ. ಮಕ್ಕಳಿಗೆ ವಿವಿಧ ಸಂಸ್ಕೃತಿಯ ಪರಿಚಯಗಳನ್ನು ಮಾಡಿಕೊಡಲಾಗುತ್ತೆ. ಜಾಗತಿಕ ಘಟನೆಗಳ ಒಳನೋಟವನ್ನು ತಿಳಿಲಿಕ್ಕೆ ಇದು ಸಹಾಯ ಆಗುತ್ತೆ. ಆರಂಭಿಕ ಮಾನ್ಯತೆ, ವೈವಿಧ್ಯತೆ ಮತ್ತು ವಿಶಾಲತೆಗೆ ಹೆಚ್ಚು ಮಹತ್ವವನ್ನು ಈ ಮೊಬೈಲ್ನಿಂದ ಕೊಡ್ಬೋದು ಫ್ರೆಂಡ್ಸ್. ಚಿಕ್ಕ ವಯಸ್ಸಿನಿಂದಲೇ ಈ ಒಂದು ಮನೋಭಾವ ಬೆಳೆದರೆ, ಓಕೆ, ಯಾವ ಚಾನಲ್ನ ನೋಡಬೇಕು ಯಾವುದನ್ನು ನೋಡಬಾರ್ದು ಅನ್ನುವಂಥ ಮನೋಭಾವ ಬೆಳೆದರೆ, ಸೊ ಮಕ್ಕಳು 24 ತಾಸು ಕೊಟ್ಟರು ಕೂಡ ಆ ಮೊಬೈಲನ್ನೇ ಬಳಕೆ ಮಾಡ್ತಾರೆ ಫ್ರೆಂಡ್ಸ್. ಸೊ ಹೀಗೆ ಈವನ್ ಯಾವುದಾದ್ರೂ ಹೊಸ ಕಲೆ ಇದೆ ಅಂದರೆ, ಸಾಡಿ ಆಗಿರ್ಬೋದು, ಹಾಗೆ ಉಟ್ಕೋಬೇಕು ಸಾಡಿನ ಅನ್ನೋದಾಗಿರ್ಬೋದು, ಅಥವಾ ಬೇರೆ ಯಾವುದೋ ಒಂದು ಕಲೆ ಆಗಿರ್ಬೋದು, ಓಕೆ, ಅಥವಾ ಕೊಡಗಿನ ಸ್ಟೈಲಲ್ಲಿ ಯಾವ ಥರ ಸಾಡಿ ಉಡಬೇಕು ನೋಡಿ. ಸಾಂಸ್ಕೃತಿಕ ತಿಳುವಳಿಕೆ ಯಾವ ಥರ ಬರ್ತಾ ಇದೆ, ನಮ್ಮ ಹತ್ರ ಒಂದು ಮೊಬೈಲ್ ಇದ್ದರೆ ಸಾಕು, ಏನೇನೆಲ್ಲ ಅದರೊಳಗೆ ಮಾಡ್ಬೋದು ಫ್ರೆಂಡ್ಸ್. ಈವನ್ ಆನ್ಲೈನ್ ಶಾಪಿಂಗ್ ಬಗ್ಗೆ ಕೂಡ ನೀವು ಬರಿಬೋದು, ಯಾವ ಥರ ಅದು ಇನ್ಕ್ರೀಸ್ ಆಗ್ತಿದೆ. ಆಮೇಲೆ ಸೃಜನಾತ್ಮಕ ಔಟ್ಲೆಟ್ಗಳು, ಯೂಟ್ಯೂಬ್ನಂಥ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಹೊಸ ಆವಿಷ್ಕಾರಗಳನ್ನು ಜನ ಪರಿಚಿತ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ನೀವು ಮೊಬೈಲ್ ಫೋನ್ನಲ್ಲಿ ಯಾವುದೋ ಒಂದು ಫೈಲ್ನ ಡಿಲೀಟ್ ಮಾಡಿರ್ತೀರ, ಬಟ್ ನಿಮಗೆ ಅದನ್ನು ರಿಕವರಿ ಮಾಡಬೇಕು ಹೆಂಗಂತ ಗೊತ್ತಿರೋದಿಲ್ಲ. ಬಟ್ ಭಾಳ ಸರ್ತಿ ನೀವು ಯೂಟ್ಯೂಬ್ ಹೋಗಿ ಕೇಳಿದರೆ, ನಾನು ಹೀಗೆ ನನ್ನ ಡೇಟಾ ಲಾಸ್ ಆಗಿದೆ, ಯಾವ ಥರ ರಿಕವರ್ ಮಾಡ್ಬೋದು, ಯಾರೋ ಒಬ್ಬರು ಅದಕ್ಕೆ ಸೊಲ್ಯೂಷನ್ ಹೇಳಿರ್ತಾರೆ ಫ್ರೆಂಡ್ಸ್. ವೈಯಕ್ತಿಕ ಅಭಿವೃದ್ಧಿಗೆ, ದೇಶದ ಅಭಿವೃದ್ಧಿಗೆ, ರಾಜ್ಯದ ಅಭಿವೃದ್ಧಿಗೆ, ಈವನ್ ಸಮಾಜ ಒಪ್ಕೊಂಡ್ರೆ ಅದರ ಅಭಿವೃದ್ಧಿಗೂ ಕೂಡ ಇದರಿಂದ ಡೆಫಿನೆಟ್ಲಿ ಹೆಲ್ಪ್ಫುಲ್ ಆಗುತ್ತೆ. ಭಾರತ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ಆಗಿರೋದ್ರಿಂದ ಇವರಿಗೆ ಅದರೊಳಗೂ ಮೊಬೈಲ್ ಫೋನ್ಗೆ ಹೆಚ್ಚು ಮಹತ್ವವನ್ನು ನೀಡಲಾಗಿದೆ. ಯಾಕಂದರೆ ನಮ್ಮ ಕಡೆ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಇರೋದನ್ನು ನಾವು ಕಾಣ್ತೀವಿ. ಸೋಷಿಯಲ್ ಮೀಡಿಯಾದಲ್ಲಂತೂ ಕಮೆಂಟ್ ಹಾಕ್ತಾರೆ. ಸೊ ಆ ಕಮೆಂಟ್ಗಳಿಗೆ ಇನ್ನು ಮುಂದೆ ಭಾರತದೊಳಗೆ ಚಾರ್ಜ್ ಮಾಡಲಿಕ್ಕೆ ಶುರು ಮಾಡಬೇಕು ಫ್ರೆಂಡ್ಸ್. ಅಂದರೆ ಮಾತ್ರ ಕಮೆಂಟ್ಗಳು ಕಡಿಮೆ ಆಗ್ತವೆ, ಇಲ್ಲಾಂದರೆ ಏನು ಮಾಡಿದರೂ ಕಮೆಂಟ್ ಹಾಕ್ತಾರೆ. ಫಾರ್ ಎಕ್ಸಾಂಪಲ್, KPSC ಎಕ್ಸಾಮ್ ಮುಂದೆ ಹೋಗಿದೆ, ಅದಕ್ಕೂ ಕಮೆಂಟ್. PSI ಎಕ್ಸಾಮ್ ಸೇಮ್ ಡೇಟಿಗೆ ಕಂಡಕ್ಟ್ ಮಾಡ್ತೀವಿ, ಅದಕ್ಕೂ ಕಮೆಂಟ್. ಓಕೆ, ಸೊ ಈ ಥರ ಫ್ರೀ ಇರೋದ್ರಿಂದ ಎಲ್ಲರೂ ಕಮೆಂಟ್ ಹಾಕ್ತಾರೆ. ನೀವು ನನಗೆ ಯೂಟ್ಯೂಬ್ ಚಾನಲ್ನಲ್ಲಿ ಸೊ ಚೆನ್ನಾಗಿದೆ, ನಿಮಗೆ ವಿಡಿಯೋ ಚೆನ್ನಾಗಿ ಅನಿಸಿದರೆ ಕಮೆಂಟ್ ಹಾಕು ಅಂತ ಹೇಳಿದರೂ ಕೂಡ ನೀವು ಹಾಕೋದಿಲ್ಲ ಫ್ರೆಂಡ್ಸ್. ನೋಡಿ ನೀವು ಎಷ್ಟು ಸೆನ್ಸಿಬಲ್ ಇದ್ದೀರಾ. ಓಕೆ, ಸೊ ಶಿಕ್ಷಣ, ಓಕೆ, ಶಿಕ್ಷಣ ಕೊಡಲಿಕ್ಕೆ, ಶಿಕ್ಷಣ ತಗೊಳ್ಳಿಕ್ಕೆ ತಂತ್ರಜ್ಞಾನವು ಕಲಿಕೆಗೆ ಪ್ರಬಲವಾದ ಒಂದು ಸಾಧನವಾಗಿದೆ. ಶೈಕ್ಷಣಿಕ ಅಪ್ಲಿಕೇಶನ್ಗಳು, ವೆಬ್ಸೈಟ್ಗಳು, ಆಮೇಲೆ ಸಂವಾದಾತ್ಮಕ ಸಾಫ್ಟ್ವೇರ್ ಕಲಿಕೆಯನ್ನು ತಿಳಿದುಕೊಳ್ಳಿಕ್ಕೆ, ಯಾಕೆಂದರೆ ಇವತ್ತು ಫ್ರಾಡ್ಗಳು ಹೆಚ್ಚಿಗೆ ಆಗ್ತವೆ. ಆನ್ಲೈನ್ ಸಂಪನ್ಮೂಲಗಳು ಮಕ್ಕಳಿಗೆ ಆಸಕ್ತಿಯ ವಿಷಯಗಳನ್ನು ಅನ್ವೇಷಿಸಲು ಮತ್ತು ಸಾಂಪ್ರದಾಯಿಕ ವಿಷಯಗಳನ್ನು ಲಭ್ಯವಿರುವುದನ್ನು ಮೀರಿ ಶೈಕ್ಷಣಿಕ ವಸ್ತುಗಳನ್ನು ಪ್ರವೇಶ ಮಾಡಲಿಕ್ಕೆ ಈ ಒಂದು ವ್ಯವಸ್ಥೆ, ಮೊಬೈಲ್ ವ್ಯವಸ್ಥೆ ಡೆಫಿನೆಟ್ಲಿ ಸಹಾಯ ಆಗುತ್ತೆ ಅಂತ ಇಲ್ಲಿದೆ ಫ್ರೆಂಡ್ಸ್. ಓಕೆ, ಅದು ಆದಮೇಲೆ ಸೃಜನಶೀಲತೆ, ಕಂಪ್ಯೂಟರ್ಗಳು ಮತ್ತು ಸೃಜನಾತ್ಮಕ ಸಾಫ್ಟ್ವೇರ್ಗಳು ಯಾವ ಥರ ಮಾಡ್ತವೆ ಅಂದರೆ, ನಿಮ್ಮ ವಿಚಾರ ಮಾಡುವಂಥ ಡೈರೆಕ್ಷನ್ಗಳನ್ನು ಚೇಂಜ್ ಮಾಡ್ತಾರೆ. ಇವತ್ತು ಮಕ್ಕಳು ಚಿತ್ರಕಲೆ ಕಲಿಯೋದಾಗಿರ್ಬೋದು, ಮ್ಯೂಸಿಕ್ ಕಲಿಯೋದಾಗಿರ್ಬೋದು, ಸಂಗೀತ ಕಲಿಯೋದಾಗಿರ್ಬೋದು. ಓಕೆ, ಸೊ ಇವುಗಳನ್ನೆಲ್ಲ, ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ
ಸೊ ಮತ್ತೇನೋ ಮಾಡೋದಾಗಿರ್ಬೋದು, ಓಕೆ, ಡಿಜಿಟಲ್ ಉಪಕರಣಗಳನ್ನು ಬಳಸೋದಾಗಿರ್ಬೋದು, ಸೃಜನಶೀಲತೆಗೆ ಕೂಡ ಇದು ಡೆಫಿನೆಟ್ಲಿ ಈ ಮೊಬೈಲ್ ಫೋನ್ ಹೆಲ್ಪ್ ಆಗ್ತಾ ಇದೆ ಫ್ರೆಂಡ್ಸ್. ಇನ್ನು ಸಂವಹನ, ಭೌಗೋಳಿಕವಾಗಿ ಅಥವಾ ನೀವು ಎಷ್ಟೇ ದೂರದಲ್ಲಿದ್ದರೂ ಕೂಡ ಒಂದು ಅರ್ಥಪೂರ್ಣವಾದಂಥ ಸಂವಹನ, ಸಂಬಂಧಗಳನ್ನು ಬೆಳೆಸಲಿಕ್ಕೆ, ಸಂಬಂಧಗಳನ್ನು ಉಳಿಸ್ಲಿಕ್ಕೆ, ಸಂಬಂಧಗಳನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ, ಲಾಸ್ಟ್ಗೆ ಸಂಬಂಧಗಳನ್ನು ಹಾಳು ಮಾಡಲಿಕ್ಕೂ ಕೂಡ ಈ ಒಂದು ಮೊಬೈಲ್ ಫೋನ್ಗಳು ಕಾರಣ ಆಗ್ತಿದ್ದಾವೆ ಅಂತ ನಾವು ನೋಡ್ಬೋದು ಫ್ರೆಂಡ್ಸ್. ಇನ್ನು ಮಾಹಿತಿ ಪ್ರವೇಶ ನೋಡಿ, ನೀವು ಇವತ್ತು ಚೈನಾದೊಳಗೆ ಏನಾಗಿದೆ, ಸೌತ್ ಕೊರಿಯಾದೊಳಗೆ ಏನಾಗಿದೆ, ಯಾವ ದೇಶದೊಳಗೆ ಏನಾಗಿದೆ, ಭೂಮಿ ಮೇಲೆ ಏನಾಗಿದೆ, ಈವನ್ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಏನಾಗಿದೆ, ಚಂದ್ರಯಾನ 2 ಸಕ್ಸಸ್ಫುಲ್ ಆಗಿದೆಯೋ ಇಲ್ವೋ, ಚಂದ್ರಯಾನ 3 ಸಕ್ಸಸ್ಫುಲ್ ಆಗಿದೆಯೋ ಇಲ್ವೋ, ಓಕೆ, ಇಂಥ ಒಂದು ವಿಷಯಗಳನ್ನು ಎಷ್ಟು ಇಮಿಡಿಯೇಟ್ಲಾಗಿ ನಿಮಗೆ ಬಂದು ಮುಟ್ಟುತ್ತೆ ಫ್ರೆಂಡ್ಸ್. ಅದಕ್ಕೆ ಕ್ರೆಡಿಟ್ ದಟ್ ಕ್ರೆಡಿಟ್ ಗೋಸ್ ಟು ಈ ಮೊಬೈಲ್ ಫೋನ್ಸ್. ಓಕೆ, ಸೊ ಅಲ್ಲಿ ಅದರೊಳಗಿರುವಂಥ ತಂತ್ರಜ್ಞಾನ, ಅದರೊಳಗೂ ಇಂಟರ್ನೆಟ್ ಕೂಡ ಆಗಿದೆ ಅಂತ ನೀವು ನೋಡ್ಬೋದು ಫ್ರೆಂಡ್ಸ್. ನೆಕ್ಸ್ಟ್, ಕೌಶಲ್ಯಗಳ ಅಭಿವೃದ್ಧಿ. ಅದೆಷ್ಟೋ ಬಾರಿ ನನಗಂತೂ ಹೆಲ್ಪ್ ಆಗಿದೆ ಫ್ರೆಂಡ್ಸ್. ಒಂದು ಶಾರ್ಟ್ಸ್ನ ನೋಡಿದ್ದಕ್ಕೆ ಸೊ ಅದರಿಂದ ಯಾವ ಕೆಲಸವನ್ನು ಈಸಿಯಾಗಿ ಮಾಡ್ಬೋದು ಅಂತ ಇವರು ತಿಳಿಸ್ಕೊಟ್ಟಿದ್ದಾರೆ. ಸಮಸ್ಯೆ ಪರಿಹರಿಸುವುದು, ವಿಮರ್ಶಾತ್ಮಕ ಚಿಂತನೆ ಮಾಡುವುದು, ಡಿಜಿಟಲ್ ಸಾಕ್ಷರತೆ ಹೆಚ್ಚಿಸುವುದು ಸೇರಿದಂತೆ ಪ್ರಮುಖ ಕೌಶಲ್ಯಗಳ ಅಭಿವೃದ್ಧಿಯಾಗಲು ಈ ತಂತ್ರಜ್ಞಾನ ಮಕ್ಕಳಿಗೆ ಸಹಾಯ ಮಾಡುತ್ತದೆ. ಓಕೆ, ಡಿಜಿಟಲ್ ಯುಗದಲ್ಲಿ ಕೌಶಲ್ಯಗಳ ಅವಶ್ಯಕತೆ ಇದೆ. ಓಕೆ, ನಾನು ನಿಮಗೆ ಹೆಚ್ಚಿಗೆ ಪಾಯಿಂಟ್ಸ್ನ ಕೊಡ್ತಿದ್ದೀನಿ, ನೀವು ಬರೀರಿ ಎಕ್ಸ್ಟ್ರಾ ಎಷ್ಟು ಬೇಕೋ ಅಷ್ಟು. ಮನೋರಂಜನೆ, ಡೆಫಿನೆಟ್ಲಿ ಮೊಬೈಲ್ ಫೋನ್ ಒಂದು ದೊಡ್ಡ ಸಾಧನವಾಗಿದೆ ಫ್ರೆಂಡ್ಸ್. ಮನೋರಂಜನೆಗೆ ಇದು ತುಂಬಾ ಫೇಮಸ್ ಆಗಿದೆ, ವಿಶ್ರಾಂತಿ ತೆಗೆದುಕೊಳ್ಳಿಕ್ಕೆ. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಬಹಳಷ್ಟು ಜನ ಮತ್ತು ಮಕ್ಕಳು ಟಾಯ್ಲೆಟ್ಗೆ ಹೋಗೋ ಮುಂದೆ ಕೂಡ ಫೋನ್ನ ತೊಗೊಂಡು ಹೋಗ್ತಿದ್ದಾರೆ ಫ್ರೆಂಡ್ಸ್. ಓಕೆ, ಗಂಟೆಗಟ್ಟಲೆ ಆ ಮೊಬೈಲ್ನಲ್ಲಿ ಅಲ್ಲಿ ಟೈಮ್ ಪಾಸ್ ಮಾಡ್ತಿದ್ದಾರೆ. ಸೊ ಇದರಿಂದ ಈವನ್ ವಿಶ್ರಾಂತಿ ತೆಗೆದುಕೊಳ್ಳುವಂಥ ಸಮಯವನ್ನು ಕೂಡ ಇವರು ಹಾಳು ಮಾಡ್ತಿದ್ದಾರೆ. ಸೊ ಗೇಮ್ಗಳಿಂದ ಸ್ಟ್ರೀಮಿಂಗ್ ಮಾಡೋದಾಗಿರ್ಬೋದು, ಈ ಒಂದು ಸೇವೆಗಳನ್ನು ವ್ಯಾಪಕವಾಗಿ ಮನೋರಂಜನಾ ಆಯ್ಕೆಗಳನ್ನು ಮಾಡಿಕೊಳ್ಳಲಾಗುತ್ತೆ. ವಿಶ್ರಾಂತಿ ಮತ್ತು ವಿರಾಮಗಳನ್ನು ಕೂಡ ಇದು ಒದಗಿಸುತ್ತೆ ಅಂತ ನೀವು ಬರಿಬೋದು. ನೋಡಿ, ಖಾಲಿ ಕೂತಾಗ ಮನೋರಂಜನೆಗಾಗಿ ಏನಾದರೂ ನೋಡಿದರೆ ನಿಮ್ಮ ಮೈಂಡ್ ಫ್ರೆಶ್ ಮಾಡುತ್ತೆ ಗೈಸ್. ಓಕೆ, ಆ ಒಂದು ಪಾಯಿಂಟ್ನ ಹೇಳ್ತಿರೋದು. ಓಕೆ, ನೆಕ್ಸ್ಟ್, ಕನೆಕ್ಟಿವಿಟಿಯಲ್ಲಿ ಸಹಾಯ ಮಾಡುತ್ತದೆ. 84% ಜನ ಇವತ್ತು ಭಾರತದೊಳಗೆ ಸ್ಮಾರ್ಟ್ಫೋನ್ಗಳು ಮತ್ತು ಪ್ರೀತಿ ಪಾತ್ರರಾದರ ಜೊತೆಗೆ ಸಂಪರ್ಕದಲ್ಲಿರುವುದನ್ನು ನಾವು ಕಾಣ್ತೀವಿ. 84% ಆಫ್ ದಿ ಜನ ಗೈಸ್. ಓಕೆ, ಉತ್ಪಾದಕತೆಯನ್ನು ಹೆಚ್ಚಿಸಲು ಮತ್ತು ಅವರ ಜೀವನದ ಗುಣಮಟ್ಟವನ್ನು ಸುಧಾರಿಸಲು ಡೆಫಿನೆಟ್ಲಿ ಈ ಮೊಬೈಲ್ ಸಹಾಯ ಮಾಡ್ತಾ ಇದೆ ಫ್ರೆಂಡ್ಸ್. ಒಂದು ಮೊಬೈಲ್ನಿಂದ ರೀಲ್ಸ್ ಮಾಡಿ, ಒಂದು ಮೊಬೈಲ್ಸಿಂದ ವಿಡಿಯೋ ಮಾಡಿ ಲಕ್ಷಾಂತರ ರೂಪಾಯಿ ಗಳಿಸ್ತಾ ಇರುವಂಥ ಎಷ್ಟೋ ಜನ ಭಾರತದೊಳಗಿದ್ದಾರೆ. ಸೊ ಬಟ್ ಅರ್ಲಿ ಏಜಲ್ಲಿ ಎಷ್ಟು ಮಕ್ಕಳು ಇದನ್ನು ಉಪಯೋಗ ಮಾಡಬೇಕು, ಎಷ್ಟು ಮಾಡಬಾರ್ದು ಅನ್ನೋದನ್ನು ತಿಳಿದವರು, ನಮ್ಮೆಲ್ಲರ ರೆಸ್ಪಾನ್ಸಿಬಿಲಿಟಿ, ಇದನ್ನು ಮಕ್ಕಳಿಗೆ ಹೇಳಬೇಕು ಫ್ರೆಂಡ್ಸ್. ಈವನ್ ಡಾಕ್ಟರ್ ಆದವರು ಹೇಳಬೇಕು, ಪೇರೆಂಟ್ಸ್ ಆದವ್ರಿಗೆ ಹೆಚ್ಚು ರೆಸ್ಪಾನ್ಸಿಬಿಲಿಟಿ ಇರೋದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಇನ್ನು ಮೊಬೈಲ್ ಫೋನ್ಗಳು ವ್ಯಾಪಕ ಶ್ರೇಣಿ ಅಪ್ಲಿಕೇಶನ್ಗಳನ್ನು ಹೊಂದಿದ್ದಾವೆ ಫ್ರೆಂಡ್ಸ್. ಓಕೆ, ಸೊ ವೇಗದ ಸಂವಹನ ಮಾಡೋದಾಗಿರ್ಬೋದು, ದೂರದ ಸಂಪರ್ಕ ಮಾಡಲಿಕ್ಕಾಗಿರ್ಬೋದು, ಆಮೇಲೆ ಪೋರ್ಟೇಬಲ್ ಸಾಧನಗಳನ್ನು ಮಾಡೋದಾಗಿರ್ಬೋದು. ಓಕೆ, ಒಂದೇ ಕ್ಲಿಕ್ನಲ್ಲಿ ಲಭ್ಯವಿರುವ ಅಡುಗೆ, ಅಧ್ಯಯನ, ಮನರಂಜನೆ ಇತ್ಯಾದಿಗಳನ್ನು ನಾವು ಕಾಣ್ತೀವಿ. ನೋಡಿ, ಅದೆಷ್ಟೋ ಜನ ಅಡುಗೆ ಮಾಡಬೇಕಾದ್ರೆ ಇವತ್ತು ಯೂಟ್ಯೂಬ್ನ ನೋಡಿ ಅಡುಗೆನ ಮಾಡ್ತಿದ್ದಾರೆ ಫ್ರೆಂಡ್ಸ್. ಓಕೆ, ಯೂಟ್ಯೂಬ್ ಈಸ್ ಪ್ರೊವೈಡಿಂಗ್ ಸಚ್ ಕಂಟೆಂಟ್ ಆಲ್ಸೋ. ಓಕೆ, ಯಾವ ಒಂದು ಫುಡ್ಡನ್ನು ಯಾವ ಥರ ಪ್ರಿಪೇರ್ ಮಾಡಬೇಕು ಅಂತ ಎಲ್ಲನೂ ಸಿಗ್ತಾ ಇದೆ. ಓಕೆ, ಮಕ್ಕಳು ಯಾವುದಕ್ಕೆ ಬೇಕೋ ಅದಕ್ಕೆಲ್ಲ ಒಳ್ಳೇದಕ್ಕೆಲ್ಲ ಉಪಯೋಗ ಮಾಡ್ಕೋಬೋದು. ಬಟ್ ಮಕ್ಕಳು ಒಳ್ಳೇದಕ್ಕೆ ಉಪಯೋಗ ಮಾಡ್ಕೋಕ್ಕಿಂತ ಕೆಟ್ಟದಕ್ಕೆ ಉಪಯೋಗ ಮಾಡ್ಕೋತಾರೆ. ಯಾಕಂದರೆ ಯಾವುದೋ ಒಂದು ಮಗು ಹೇಳುತ್ತೆ, ಸೊ ನೀನು ಈ ಪಿಕ್ಚರ್ನ ನೋಡು ಅಥವಾ ಈ ವಿಡಿಯೋನ ನೋಡು ಅಂತ, ಅದನ್ನೇ ಮಗು ಕಾನ್ಸಂಟ್ರೇಟ್ ಮಾಡುತ್ತೆ ಫ್ರೆಂಡ್ಸ್. ಬಟ್ ದೊಡ್ಡವರಾದವರು ಇಟ್ಸ್ ದೇರ್ ರೆಸ್ಪಾನ್ಸಿಬಿಲಿಟಿ ಟು ಟೆಲ್ ದ್ಯಾಟ್. ಇನ್ನು ನೆಗೆಟಿವ್ ಪಾಯಿಂಟ್ಸ್, ಋಣಾತ್ಮಕ ಪರಿಣಾಮಗಳು, ವಿಳಂಬಿತ ಭಾವನಾತ್ಮಕ ಬೆಳವಣಿಗೆ. ವೆರಿ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ನಿಮ್ಗೆ ಗೊತ್ತಾ ಫ್ರೆಂಡ್ಸ್, ಇಷ್ಟು ವರ್ಷದವರೆಗೆ, ಸೊ 14 ವರ್ಷ 15 ವರ್ಷ ಇದ್ದಾಗ ಈ ಒಂದು ಗರ್ಲ್ಸ್ ಮೆಚ್ಯೂರ್ ಆಗ್ತಿದ್ರು. ಬಟ್ ಇವತ್ತು ಬಿಕಾಸ್ ಆಫ್ ಇಂಟರ್ನೆಟ್, ಬಿಕಾಸ್ ಆಫ್ ಮೊಬೈಲ್, ಈ ಒಂದು ವಯಸ್ಸು ಕಡಿಮೆ ಆಗಿದೆ ಫ್ರೆಂಡ್ಸ್. ಓಕೆ, ಸೊ 13-14 ಇಯರ್ಸ್ ಇದ್ದವರು ಕೂಡ ಸೊ ಮೆಚ್ಯೂರ್ ಆಗೋಕ್ಕೆ ಶುರು ಮಾಡಿದ್ದಾರೆ. ಬಿಕಾಸ್ ಆಫ್ ದಿಸ್ ಆಲ್ ಟೆಕ್ನಾಲಜಿ ಆ್ಯಂಡ್ ಬಿಕಾಸ್ ಆಫ್ ದಿಸ್ ಆಲ್ ಪ್ರೆಷರ್, ಭಾವನಾತ್ಮಕ ಬೆಳವಣಿಗೆಯಲ್ಲಿ ಕೂಡ ಈ ಒಂದು ಮೊಬೈಲ್ ಫೋನಿನ ಹಾವಳಿಯಿಂದಾಗಿ ಸಂಭವನೀಯ ವಿಳಂಬ ಆಗಲಿಕ್ಕೆ ಕಾರಣ ಆಗ್ತಿದೆ. ಕಡಿಮೆಯಾದ ದೈಹಿಕ ಸಂವಹನ. ದೈಹಿಕ ಸಂವಹನ ಅಂದ್ರೇನು? ಈವನ್ ಯಾರೋ ರನ್ನಿಂಗ್ ಮಾಡ್ತಿದ್ರು ಕೂಡ, ಈವನ್ ಎಕ್ಸಸೈಸ್ ಮಾಡ್ತಿದ್ರು ಕೂಡ ಗಂಟೆಗಟ್ಟಲೆ ಮೊಬೈಲ್ನ ನೋಡ್ತಾನೆ ಇರ್ತಾರೆ ಫ್ರೆಂಡ್ಸ್. ದ್ಯಾಟ್ ಈಸ್ ವಾಟ್ ದ ಟೆಕ್ನಾಲಜಿ ಪವರ್. ಸೊ ಅದಕ್ಕೆ ಮೊಬೈಲ್ ಹೇಳ್ತಿತ್ತಂತೆ, ಸೊ ನೀನು ಒಂದು ಸರ್ತಿ ನಾನು ನೋಡು ಅಂತ. ಹಾಗೆಯೇ ಪುಸ್ತಕ ಕೂಡ ನನಗೆ ಒಬ್ಬರಿಗೆ ಹೇಳ್ತಿತ್ತಂತೆ, ಸೊ ನೀನು ನನ್ನೊಂದು ಸರ್ತಿ ಓದು, ನೀನು ನನ್ನ ಒಂದು ಸರ್ತಿ ಓದು,
ನಾನು ಒಂದು ಸಾರ್ತಿ ನೋಡಿಬಿಟ್ಟು ನನ್ನ ಒಂದು ಸಾರ್ತಿ ಓದು, ನಾನು ನಿನ್ನ ಲೈಫ್ ಲಾಂಗ್ ತಲೆ ಎತ್ಕೊಂಡು ಅಡ್ಡಾಡುವಂಗೆ ಮಾಡ್ತೀನಿ ಅಂತ ಪುಸ್ತಕ ಹೇಳಿದರೆ, ಮೊಬೈಲ್ ಹೇಳ್ತಿತ್ತಂತೆ ನೀನು ಒಂದು ಸಾರ್ತಿ ನಾನು ನೋಡು, ನೀನು ಒಳ್ಳೆ ಲೈಫ್ನಾಗ ಎಂದೂ ತಲೆ ಎತ್ತಬಾರ್ದು ಅಂತ ಅದು ಹೇಳ್ತಿತ್ತಂತೆ. ಸೊ ಆ ಥರದ್ದು ಒಂದು ಪ್ರಭಾವವನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್ ಇವತ್ತು. ಓಕೆ, ಸೊ ಪೀರ್ ಇಂಟ್ರ್ಯಾಕ್ಷನ್ ಅಂದರೆ ಪೀರ್ ಅಂದರೆ ಇಲ್ಲಿ ನಿಮ್ಮ ನೆರೆಹೊರೆಯವರು. ಓಕೆ, ವರ್ಚುವಲ್ ಪ್ಲ್ಯಾಟ್ಫಾರ್ಮ್ಗಳ ಮೂಲಕ ಇವತ್ತು ಯಾರು ಹೊರಗೆ ಬರೋಕ್ಕೂ ಇಷ್ಟಪಡೋದಿಲ್ಲ, ಮನೆಯಲ್ಲಿ ಯಾರಿದ್ದಾರೋ ಇಲ್ಲೋ ಅಂತ ಗೊತ್ತಾಗೋದಿಲ್ಲ. ಬಟ್ ಅಲ್ಲೆಲ್ಲ ಈ ಒಂದು ಪೀರ್ ಇಂಟ್ರ್ಯಾಕ್ಷನ್ ಗ್ರೂಪ್ ಅಂತ ಬೆಳೆಸ್ಕೊಂಡು ಸಾಮಾನ್ಯ ಜನರೊಂದಿಗೆ ಮಾತನಾಡ್ತಾ ಸೊ ಆರಾಮಾಗಿ ಜೀವನವನ್ನು ಕಳಿಬೇಕು ಅಂತ ಇರೋದಿಲ್ಲ ಫ್ರೆಂಡ್ಸ್. ಬಟ್ ಈ ಒಂದು ಪೀರ್ ಇಂಟ್ರ್ಯಾಕ್ಷನಿಂದ ಭಾಳ ಸರ್ತಿ ಜಗಳ ಕೂಡ ಆಗುತ್ತೆ. ಇನ್ನು ಮಾನಸಿಕ ಆರೋಗ್ಯ ಸಮಸ್ಯೆ ಹೆಚ್ಚುತ್ತಿದೆ ಮತ್ತು ದೌರ್ಬಲ್ಯತೆ ಕೂಡ ಇದು ಆಗಿದೆ ಫ್ರೆಂಡ್ಸ್. ಚಿಕ್ಕ ವಯಸ್ಸಿನಲ್ಲಿ ಪ್ರತಿಭೆಯನ್ನು ಪ್ರದರ್ಶಿಸುವುದು ಮತ್ತು ಅದರ ಅರ್ಹತೆಯನ್ನು ಹೊಂದುವುದು ಮಕ್ಕಳ ಪ್ರಭಾವಶಾಲಿಗಳ ಉದಯೋನ್ಮುಖ ಪ್ರವೃತ್ತಿ ಅನಗತ್ಯವಾಗಿ ಒತ್ತಡವನ್ನು ಉಂಟು ಮಾಡ್ತಾ ಇದೆ. ಸೊ ಅದರಿಂದ ಮಾನಸಿಕ ಸಮಸ್ಯೆಗೆ ಅವರು ಒಳಗಾಗ್ತಿದ್ದಾರೆ. ಸೊ ಹೀಗಾಗಿ ಮಕ್ಕಳು ಡಿಪ್ರೆಷನ್ಗೆ ಹೋದಾಗ ಮಾನಸಿಕ ಸಮಸ್ಯೆ, ಅದು ಅಂಥ ಒಂದು ಚಿಕ್ಕ ವಯಸ್ಸಿನಲ್ಲಿ, ದಟ್ ಇಸ್ ನಾಟ್ ಎಕ್ಸೆಪ್ಟೇಬಲ್. ಓಕೆ, ಸೊ ಮಾನಸಿಕ ಒಂದು ಆರೋಗ್ಯದ ಮೇಲೆ ಇದು ಪ್ರಭಾವ ಬೀರ್ತಾ ಇದೆ. ಸೊ ಅದೆಷ್ಟೋ ಬಾರಿ ಜನ ಬಡದಾಡಕ್ಕೆ ನಿಂದಿರ್ತಾರೆ. ಅದೆಷ್ಟೋ ಬಾರಿ ಮದರ್ಸ್ ಮತ್ತು ಈ ಚಿಕ್ಕ ಮಕ್ಕಳ ನಡುವೆ ಎಷ್ಟೋ ಬಾರಿ ಜಗಳ ಆಗುತ್ತೆ. ಯಾಕಂದರೆ ಈ ಒಂದು ಚಿಕ್ಕ ಮಕ್ಕಳು ಅದನ್ನು ಯಾವುದೇ ಕಾರಣಕ್ಕೂ ಮೊಬೈಲ್ ಕೊಡೋದಿಲ್ಲ ಅಂತ ಹೇಳೋದು. ಆಮೇಲೆ ದೈಹಿಕ ಬೆಳವಣಿಗೆ ಮೇಲೆ ಕುಂಠಿತ ಆಗ್ತಾ ಇದೆ ಫ್ರೆಂಡ್ಸ್. ಓಕೆ, ವರದಿಯ ಪ್ರಕಾರ ಬಾಲ್ಯದ ಸ್ಥೂಲ ಕಾಯತೆ ಆಗಿರಬಹುದು. ಓಕೆ, ಸೊ ಅದರ ಜೊತೆಗೆ ಈ ಒಂದು ಮಗುವಿನ ಮುದ್ದಾಡುವಿಕೆ ಆಗಿರ್ಬೋದು, ಆರೋಗ್ಯಕರ ಭಾವನಾತ್ಮಕ ಮತ್ತು ದೈಹಿಕ ಬೆಳವಣಿಗೆಗಳನ್ನು ಸೊ ಪೋಷಿಸುವ ಅವಕಾಶಗಳು ಕೂಡ ಇವತ್ತು ಹಾಳಾಗ್ತಾ ಇದ್ದಾವೆ. ಸೊ ದೈಹಿಕ ಬೆಳವಣಿಗೆ ಇವತ್ತು ಕರೆಕ್ಟಾಗಿ ಆಗ್ತಾ ಇಲ್ಲ. ಸೊ ನಮ್ಮ ಜನ್ರೇಷನ್ ಏನಿತ್ತು, ನಾವು ವಿ ಆರ್ ವೆರಿ ಡೆಫಿನೆಟ್ಲಿ ಲಕ್ಕಿ ಫ್ರೆಂಡ್ಸ್, ಬಿಕಾಸ್ ಸೊ ಆ ಜನ್ರೇಷನಲ್ಲಿ ಮೊಬೈಲ್ ಹಾವಳಿ ಇರಲಿಲ್ಲ. ಓಕೆ, ಸೊ ಆಮೇಲೆ ಪರದೆಯ ಸಮಯ ನೋಡಿ, ವಿಶೇಷವಾಗಿ ಸ್ಮಾರ್ಟ್ಫೋನ್ಗಳು, ಸೊ ಟ್ಯಾಬ್ಲೆಟ್ಗಳು ಮತ್ತು ಕಂಪ್ಯೂಟರ್ಗಳಲ್ಲಿ ಹೆಚ್ಚಿನ ಸಮಯವನ್ನು ಮಕ್ಕಳ ದೈಹಿಕ ಆರೋಗ್ಯ ಮತ್ತು ನಿದ್ರೆ ಮೇಲೆ ನೋಡಿ. ಯಾವ ಮಗು ಬಹಳತ್ತವರೆಗೂ ಮೊಬೈಲ್ನ ನೋಡುತ್ತೆ, ಯಾವ ಮಗು ಬಹಳತ್ತವರೆಗೂ ಕಂಪ್ಯೂಟರ್ ಮತ್ತು ಲ್ಯಾಪ್ಟಾಪ್ನ ಬಳಕೆ ಮಾಡುತ್ತೆ, ಆ ಮಗುವಿಗೆ ಬೇಗ ನಿದ್ರೆ ಬರೋದಿಲ್ಲ. ಓಕೆ, ಸಾಮಾಜಿಕ ಸಂವಹನ ಬೆಳೆಯೋದಿಲ್ಲ. ನೋಡಿ, ಭಾಳ ಸರ್ತಿ ನೀವು ಯಾವುದೋ ಮನೆಗೆ ಹೋಗಿ ಅಲ್ಲಿರುವಂಥ ಚಿಕ್ಕ ಮಕ್ಕಳು ಮೊಬೈಲ್ ಆಡ್ಕೋತ ಕೂತಿರ್ತಾ ಹೊರತು ಯಾರು ಬಂದಿದ್ದಾರೆ ಅಂತ ನೋಡೋದಿಲ್ಲ. ಬಟ್ ನಮ್ಮ ಕಾಲದೊಳಗೆ ಹಾಗಿರಲಿಲ್ಲ ಫ್ರೆಂಡ್ಸ್. ನಾವು ಚಿಕ್ಕವರಾಗಿದ್ದಾಗ ಯಾರೋ ಬಂದರೆ, ಸೊ ಈಗ ಬಂದ್ರ ನೀವು ಚೆನ್ನಾಗಿದ್ದೀರಾ ಅಂತ ಕೇಳುವಂಥ ಪರಿಸ್ಥಿತಿ ಇತ್ತು. ಇವತ್ತು ಮೊಬೈಲ್ ನೋಡ್ಕೋತ ಕೂತಿರ್ತಾರೆ. ಆಮೇಲೆ ಪೇರೆಂಟ್ಸ್ ಎಷ್ಟು ಪ್ರೌಡ್ಲಿ ಹೇಳ್ತಾರೆ, ನಮ್ಮ ಮಗು ತುಂಬ ಬ್ಯುಸಿ ಇರುತ್ತೆ, ಅದು ಮೊಬೈಲ್ ನೋಡುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಹೌದಿಲ್ಲ ಗೈಸ್? ಓಕೆ, ನೆಕ್ಸ್ಟ್ ಸಾಮಾಜಿಕ ಪ್ರತ್ಯೇಕತೆ ನೋಡಿ. ಯಾರ ಹತ್ರ ಮೊಬೈಲ್ ಇದೆಯೋ ಭಾಳ ಜನ ಏನು ತಿಳ್ಕೊತಿದ್ದಾರೆ ಅಂದರೆ, ನನಗೆ ಯಾರ್ದು ಅವಶ್ಯಕತೆ ಇಲ್ಲ. ಓಕೆ, ನಾನು ಮೊಬೈಲ್ ತೊಗೊಂಡು ಆರಾಮಾಗಿರ್ಬೋದು, ಮೊಬೈಲ್ನಲ್ಲಿ ಯಾರು ಬೇಕಾದ್ರೂ ಫ್ರೆಂಡ್ಶಿಪ್ ಮಾಡ್ಬೋದು. ಓಕೆ, ಸೊ ಹೀಗಾಗಿ ಮೊಬೈಲ್ ಫೋನ್ ಏನು ಮಾಡ್ತಾ ಇದೆ ಅಂದರೆ ಸಾಮಾಜಿಕ ಪ್ರತ್ಯೇಕತೆಗೆ ಕಾರಣ ಆಗ್ತಾ ಇದೆ ಫ್ರೆಂಡ್ಸ್. ಓಕೆ, ಸೊ ಆಮೇಲೆ ಸೈಬರ್ ಬುಲಿಂಗ್ ಆಗಿರ್ಬೋದು. ಇಂಟರ್ನೆಟ್ಟಲ್ಲಿ ಏನು ಸಿಗೋದಿಲ್ಲ ಹೇಳಿ ಫ್ರೆಂಡ್ಸ್. ಓಕೆ, ಸೊ ಏನು ಬೇಕಾದ ಸಿಗೋದ್ರಿಂದ, ಸಾಮಾಜಿಕ ಮಾಧ್ಯಮಗಳಲ್ಲಿ ಏನು ಬೇಕಾದ ಸಿಗೋದ್ರಿಂದ ಮಕ್ಕಳ ಮಾನಸಿಕ ಆರೋಗ್ಯ ಮತ್ತು ಸ್ವಾಭಿಮಾನವನ್ನು ಇದು ಹಾಳು ಮಾಡ್ತಾ ಇದೆ ಫ್ರೆಂಡ್ಸ್. ಅದೆಷ್ಟೋ ಬಾರಿ ನಿಮಗೆ ಗೊತ್ತಿರ್ಬೋದು ಫ್ರೆಂಡ್ಸ್. ಓಕೆ, ಚಿಕ್ಕ ಮಕ್ಕಳಿದ್ದಾಗ ಅವಕ್ಕೆ ಗೊತ್ತಾಗೋದಿಲ್ಲ. ಸೊ ಯಾವನೋ ಒಬ್ಬನು ಬಂದುಬಿಟ್ಟು ನೀನು ಅನ್ನುವಂಥ ವೆಬ್ಸೈಟ್ನ ನೋಡಿದ್ಯಾ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಆಮೇಲೆ ಆ ಮಗು ಪ್ಲ್ಯಾನ್ ಮಾಡುತ್ತೆ, ಇವತ್ತು ರಾತ್ರಿ ನಮ್ಮ ತಂದೆ ಕಡೆಯಿಂದ ಮೊಬೈಲ್ನ ತೊಗೊಂಡ್ಬಿಟ್ಟು ಸೊ ಈ ಅನ್ನುವಂಥ ವೆಬ್ಸೈಟ್ನ ಒಂದು ಸರ್ತಿ ವಿಸಿಟ್ ಮಾಡಿ ನೋಡೋಣ, ಏನೋ ಭಾರಿ ಇದೆ, ಈ ಅಣ್ಣ ಭಾರಿ ಮಜಾ ಬರುತ್ತೆ ಅಂತ ಹೇಳ್ತಿದ್ದಾನೆ ಅಂತ ಹೇಳ್ಬಿಟ್ಟು ಸೊ ಮಕ್ಕಳು ಭಾಳ ಸರ್ತಿ ಅದನ್ನು ಟ್ರೈ ಮಾಡ್ತಾರೆ. ಓಕೆ, ಯಾವುದೋ ಒಂದು ಮೂವಿನ ನೋಡ್ತಾರೆ, ಯಾವುದೋ ಒಂದು ಅಶ್ಲೀಲ ಚಿತ್ರವನ್ನು ನೋಡ್ತಾರೆ. ಆಮೇಲೆ ಅವರು ಈ ಮಗುಗೆ ಟಾರ್ಗೆಟ್ ಮಾಡೋಕ್ಕೆ ಶುರು ಮಾಡ್ತಾರೆ, ನೀನು ಅವತ್ತು ಇದು ನೋಡಿದೆ, ಅದು ನೋಡಿದೆ ಅಂತ ಹೇಳ್ಬಿಟ್ಟು. ಆಮೇಲೆ ರೀಸೆಂಟ್ಲಿ ಇಂಥವು ಎಷ್ಟು ಕೇಸ್ ಆಗಿಲ್ಲ ಫ್ರೆಂಡ್ಸ್. ಓಕೆ, ನೋಡಿ, ಸೈಬರ್ ಕ್ರೈಮ್ಗಳು ಹೆಚ್ಚಿಗೆ ಆಗಲಿಕ್ಕೆ ಇದು ಕೂಡ ಕಾರಣ ಆಗಿದೆ. ಇತ್ತೀಚೆಗೆ ಒಬ್ಬ PUC ಓದ್ತಾ ಇರುವಂಥ ಒಬ್ಬ ಹುಡುಗ ಸೊ ಏನು ಮಾಡಿದ್ದಾನೆ, ಸೊ ಇಂಟರ್ನೆಟ್ ವಾಟ್ಸಪ್ಪಲ್ಲಿ ಯಾರೋ ಒಬ್ಬರು ಹೈ ಅಂತ ಮೆಸೇಜ್ ಹಾಕಿದ್ದಾರೆ, ಇವನು ಹೈ ಅಂತ ಮೆಸೇಜ್ ಹಾಕಿದ್ದಾನೆ. ದೆನ್ ಬೋತ್ ಬಿಕಮ್ ಫ್ರೆಂಡ್ಸ್. ಓಕೆ, ಅವನು 17 ವರ್ಷದ ಒಬ್ಬ ಹುಡುಗ ಆಗಿದ್ದಾನೆ ಫ್ರೆಂಡ್ಸ್. ಸೊ ಈ ಥರ ಫ್ರೆಂಡ್ಸ್ ಆಗ್ತಾರೆ. ಆಮೇಲೆ ಅದು ಫ್ರೆಂಡ್ಶಿಪ್ ಹೋಗಿ ರಿಲೇಷನ್ಶಿಪ್ ಆಗುತ್ತೆ. ಆಮೇಲೆ ಇಬ್ಬರು ಕೂಡ ಏನು ಮಾಡ್ತಾರೆ ಅಂದರೆ ನೋಡಿ, ಯಾವಾಗ ಫ್ರೆಂಡ್ಶಿಪ್ ಆಗುತ್ತೆ, ಯಾವಾಗ ರಿಲೇಷನ್ಶಿಪ್ ಆಗಿ ಟರ್ನ್ ಆಗುತ್ತೆ, ಸೊ ಅದರ ಮಧ್ಯದಲ್ಲಿ ಏನೇನೆಲ್ಲ ಮಾತಾಡಿರ್ತಾರೆ ಎಲ್ಲ ಮಾಡ್ತಾರೆ. ಬಟ್ ಒನ್ ಫೈನ್ ಡೇ ಸೊ ಆ ಹುಡುಗಿ ರಾತ್ರಿ 11 ಗಂಟೆಗೆ ಯಾರೂ ನೋಡದೇ ಇರುವಾಗ ಮಾತಾಡ್ತಾ ಇದ್ದಾರೆ. ಸೊ ಆವಾಗ
ಆ ಹುಡುಗಿ ಕೇಳ್ತಾಳೆ ನನ್ನ ಮೇಲೆ ನಿಮಗೆ ನಂಬಿಕೆ ಇದೆಯಾ ಅಂತ ಹೇಳ್ಬಿಟ್ಟು. ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೇರ್ಫುಲ್ ಆಗಿರಬೇಕು. ಅದರೊಳಗೂ ಮಕ್ಕಳು ಯಾವುದಾದ್ರೂ ಮೊಬೈಲ್ ನೋಡ್ತಿದ್ರೆ, ಯಾವುದಾದ್ರೂ ವೆಬ್ಸೈಟ್ ನೋಡ್ತಿದ್ರೆ, ಯಾರಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇದ್ದರೆ, ಯಾರೋ ಅನ್ನೋನ್ ಪರ್ಸನ್ ಜೊತೆಗೆ ಮಾತಾಡ್ತಿದ್ರೆ, ತಂದೆ ತಾಯಿಯ ಒಂದು ಇದು ರೆಸ್ಪಾನ್ಸಿಬಿಲಿಟಿ ಆಗಿದೆ. ಸೊ ಅವರು ನೋಡ್ತಾನೆ ಇರಬೇಕು ಫ್ರೆಂಡ್ಸ್. ಇನ್ನು ಗೌಪ್ಯತೆ ಮತ್ತು ಭದ್ರತೆಯ ಕಾಳಜಿ, ಎಷ್ಟೊಂದು ಗೌಪ್ಯತೆ ಮತ್ತು ಭದ್ರತೆ ಕಾಳಜಿ ಇದೆ ಗೊತ್ತಾ. ಆನ್ಲೈನಲ್ಲಂತೂ ಇದನ್ನು ಪ್ರೊಟೆಕ್ಟ್ ಮಾಡೋದು ಆಲ್ಮೋಸ್ಟ್ ಇಂಪಾಸಿಬಲ್ ಆಗ್ತಾ ಇದೆ ಫ್ರೆಂಡ್ಸ್. ಬೆದರಿಕೆಗಳಾಗಿರ್ಬೋದು, ಶೋಷಣೆ ಆಗಿರ್ಬೋದು, ದುಡ್ಡನ್ನು ಕದ್ಕೊಳ್ಳೋದಾಗಿರ್ಬೋದು. ಜಸ್ಟ್ ನಾನು ಒಂದು ಸ್ಟೋರಿನ ಹೇಳಿದೆ ನಿಮಗೆ. ಸೊ ಯಾವ ಥರ ಒಂದು ಮಗು ಈಸಿಯಾಗಿ ತನ್ನ ಮೈ ಮೇಲಿರುವಂಥ ಬಟ್ಟೆನ ಕಂಡ್ಕೊಳುತ್ತೆ. ಆಮೇಲೆ ಭಾಳ ಸರ್ತಿ ನಾವು ಏನು ಅನ್ಕೋತಿದ್ದೀವಿ ಗೊತ್ತಾ ಫ್ರೆಂಡ್ಸ್. ಸೊ ನಾವು ಏನು ಅನ್ಕೋತೀವಿ ಅಂದರೆ, ಈ ಒಂದು ನಾವು ಬಟ್ಟೆ ತೆಗೆದು ತೋರಿಸೋದು ಅಥವಾ ಈ ವಿಡಿಯೋ ಮಾಡೋದು ಅಥವಾ ಒಂದು ಫೋಟೋ ನೋಡಿ, ನೀವೇನಾದರೂ ಒಬ್ಬರದ್ದು ಯಾರ್ದೋ ಫೋಟೋ ತೆಗೆದಿದ್ದೀರಾ, ಅದು ಚೆನ್ನಾಗಿ ಬಂದಿಲ್ಲ ಅಂತ ಡಿಲೀಟ್ ಮಾಡ್ತೀರಾ. ಸೊ ಓಕೆ, ಸೊ ನೀವೇನು ಅನ್ಕೋತೀರಾ, ಓಕೆ ನಾನು ಫೋಟೋ ತೆಗೆದಿದ್ದೆ ಚೆನ್ನಾಗಿ ಬಂದಿಲ್ಲ ಅಂತ ಡಿಲೀಟ್ ಮಾಡಿದೆ ಅಂತ ತಿಳ್ಕೊತೀರಾ. ಬಟ್ ಇದು ಅಲ್ಲ ಫ್ರೆಂಡ್ಸ್, ಸೈಬರ್ ಕ್ರೈಮ್ ನಿಮಗೆ ಹೇಳ, ಈ ಒಂದು ನೀವು ಯಾವುದೋ ಸಮಯದೊಳಗೆ ಡಿಲೀಟ್ ಮಾಡಿದಂಥ ಫೋಟೋನ 5 ವರ್ಷ 10 ವರ್ಷ ಆದ ನಂತರನೂ ಅದನ್ನು ರಿಕವರಿ ಮಾಡ್ಬೋದು. ಓಕೆ, ಒಂದು ಸರ್ತಿ ನೀವು ಮೊಬೈಲ್ ಒಳಗೆ ಇರುವಂಥ ಫೋಟೋನ ಡಿಲೀಟ್ ಮಾಡೋದು ದಟ್ ಈಸ್ ನಾಟ್ ದ್ಯಾಟ್ ಈಜಿ ಗೈಸ್. ಓಕೆ, ನಾವು ಅಂದ್ಕೊಂಡಷ್ಟು ಈಜಿ ಇಲ್ಲ ಅದು. ಓಕೆ, ಬಟ್ ಇದು ಮಕ್ಕಳಿಗೆ ಗೊತ್ತಿಲ್ಲ. ಆಮೇಲೆ ಮಕ್ಕಳು ಭಾಳ ಸರ್ತಿ ಮೊಬೈಲ್ ಯೂಸ್ ಮಾಡೋದನ್ನು ಚಟವಾಗಿ ಕನ್ವರ್ಟ್ ಆಗ್ತಾ ಇದೆ. ಮಕ್ಕಳು ತಂತ್ರಜ್ಞಾನ ಫ್ರೆಂಡ್ಲಿ ಕೂಡ ಆಗಿದ್ದಾರೆ. ಅದರೊಳಗೂ ಈ ಗೇಮ್ಗಳಿಗಂತೂ ಹೆಚ್ಚಿಗೆ ಸ್ಕೋಪ್ ಇರೋದನ್ನು ನಾವು ಕಾಣ್ತೀವಿ. ಸಾಮಾಜಿಕ ಮಾಧ್ಯಮಗಳನ್ನ ಕಡ್ಡಾಯವಾಗಿ ಬಳಸ್ತಿದ್ದಾರೆ. ಇದರಿಂದ ಇದು ಚಟವಾಗಿ ಪರಿವರ್ತನೆ ಆಗ್ತಾ ಇರೋದನ್ನು ನಾವು ಕಾಣ್ತೀವಿ. ಓಕೆ, ನಕಾರಾತ್ಮಕ ವಿಷಯದ ಮೇಲೆ ಮಾನ್ಯತೆ, ನೀವು ನೋಡಿ ಅವು ಯಾವ್ಯಾವುದೋ ವಿಷಯಗಳನ್ನ ನೋಡ್ತವೆ. ಸೊ ಆ ಒಂದು ಸಂದರ್ಭದಲ್ಲಿ ಆ ಒಂದು ವಯಸ್ಸಿನಲ್ಲಿ ಮಕ್ಕಳು ನಿಜವಾಗ್ಲೂ ನಕಾರಾತ್ಮಕ ವಿಚಾರಗಳನ್ನು ಮಾಡಬಾರ್ದು, ನಕಾರಾತ್ಮಕ ವಿಡಿಯೋಗಳನ್ನ ನೋಡಬಾರ್ದು. ಆಮೇಲೆ ಅದನ್ನು ಪ್ರೊಟೆಕ್ಟ್ ಮಾಡುವಂಥ ಒಂದು ರೆಸ್ಪಾನ್ಸಿಬಿಲಿಟಿ ಸಮಾಜದಲ್ಲಿ ಪೇರೆಂಟ್ಸ್ ಮೇಲೆ ಇರೋದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಇನ್ನು ಅರಿವಿನ ಬೆಳವಣಿಗೆ ಮೇಲೆ ಪರಿಣಾಮ. ಓಕೆ, ಮೊಬೈಲ್ ಒಳಗೆ ಏನು ತೋರಿಸ್ತಿದ್ದಾರೆ, ಯಾರೋ ಒಬ್ರು ಲಾಗ್ ಮಾಡ್ತಿದ್ದಾರೆ ಅಂದರೆ ಅದು ಎಲ್ಲನೂ ಸರಿ ಅಂತ ನಂಬಿಡೋದು, ಏನು ಹೇಳ್ತಿದ್ದಾರೆ ಅದು ಎಲ್ಲ ಸರಿ ಅಂತ ನಂಬೋದು. ಹೀಗಾಗಿ ಅರಿವಿನ ಬೆಳವಣಿಗೆ ಪರಿಣಾಮ ಕೂಡ ಆಗಕ್ಕೆ ಶುರು ಮಾಡುತ್ತೆ. ಈವನ್ ಭಾಳ ಸರ್ತಿ ಜನ ಗೂಗಲ್ನ ಕೇಳ್ತಾರೆ. ಈವನ್ ಲಾಸ್ಟ್ ಟೈಮ್ ಬಾಂಬೆನಲ್ಲಿ ಒಬ್ಬ ವ್ಯಕ್ತಿ ಕೇಳ್ತಾನೆ, ಹೌ ಟು ಕಮಿಟ್ ಸೂಸೈಡ್ ವೆರಿ ಈಸಿಲಿ ವಿತೌಟ್ ಪೇನ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ಆ ಒಂದು ಕ್ವಶನ್ನಿಂದ ಅವನು ಸರ್ಚ್ ಮಾಡ್ತಿದ್ದಾನೆ ಫ್ರೆಂಡ್ಸ್. ಸೊ ಹೀಗಾಗಿ ಅರಿವಿನ ಒಂದು ಬೆಳವಣಿಗೆ ಆಗ್ತಾ ಇಲ್ಲ ಅನ್ನೋದು ಕೂಡ ಇದರಿಂದ ತಿಳಿದು ಬರುತ್ತೆ. ಅತಿಯಾದ ಅಂತರ್ಜಾಲದ ಬಳಕೆ ಆಗಿರ್ಬೋದು, ಮೊಬೈಲ್ ಬಳಕೆಯಿಂದಾಗಿ ಈ ಒಂದು ಸಮಸ್ಯೆಗಳು ಉಂಟಾಗ್ತಿದ್ದಾವೆ ಅಂತ ನೀವು ಬರಿಬೋದು ಫ್ರೆಂಡ್ಸ್. ಓಕೆ, ಪಾಸಿಟಿವ್ ಆ್ಯಂಡ್ ನೆಗೆಟಿವ್ಗಳನ್ನು ಎರಡೂ ಹೇಳಿದ್ದೀನಿ ಫ್ರೆಂಡ್ಸ್. ಇನ್ನು ಒಂದು ಕೇಸ್ ಸ್ಟಡಿ ಕೂಡ ನಾನು ನಿಮಗೆ ಪ್ರೊವೈಡ್ ಮಾಡ್ತಿದ್ದೀನಿ, ನೀವು ಇದನ್ನು ಬರಿಬೋದು. ಎಕ್ಸಾಂಪಲ್ ಆಗಿ ಬ್ಲೂ ವೇಲ್ ಚಾಲೆಂಜ್, ಬ್ಲೂ ವೇಲ್ ಗೇಮ್ ಅಂತ ಇದೊಂದು ಗೇಮ್ ಬಂದಿತ್ತು ಫ್ರೆಂಡ್ಸ್. ವೆರಿ ಡೇಂಜರಸ್ ಗೇಮ್ ಆಗಿದೆ ಫ್ರೆಂಡ್ಸ್. ಓಕೆ, ಇದರ ಪರಿಣಾಮ ಮಾತ್ರ ಇವತ್ತಿನವರೆಗೂ ಇರೋದನ್ನು ಕಾಣ್ತೀವಿ. ಇದು ಏನು ಮಾಡಿದೆ ಅಂದರೆ, ಯಾರ್ದು ವೆಬ್ಸೈಟ್ ಇದೆಯೋ ಅಥವಾ ಯಾರು ಮೊಬೈಲ್ ಯೂಸ್ ಮಾಡ್ತಾರೋ ಈ ಒಂದು ಗೇಮನ್ನು ಆಡಕ್ಕೆ ಹೋದಾಗ ನಿಮ್ಗೊಂದು ಟಾರ್ಗೆಟ್ ಕೊಡ್ತಾರೆ. ಏನು ಟಾರ್ಗೆಟು, ನೀವು ಪ್ರತಿದಿನ ಬೆಳಿಗ್ಗೆ ಎದ್ದು 100 ಮೀಟರ್ ಅಡ್ಡಾಡಬೇಕು ಅಂತ ಹೇಳ್ತಾರೆ. ನೀವು ಯಾವಾಗ ಈ ಟಾರ್ಗೆಟ್ನ ಅಚೀವ್ ಮಾಡ್ತೀರಾ, ಸೊ ನೆಕ್ಸ್ಟು ನೀವು ಯಾವುದೋ ಒಂದು ಬಿಲ್ಡಿಂಗ್ ಮೇಲೆ ಸೆಕೆಂಡ್ ಫ್ಲೋರಲ್ಲಿ ಹೋಗೋದು ಬರೋದು, ಸೆಕೆಂಡ್ ಫ್ಲೋರಿಗೆ ಹೋಗೋದು, ಸೆಕೆಂಡ್ ಫ್ಲೋರಿಂದ ವಾಪಸ್ ಬರೋದು, ಈ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ನೀವು ವಿನ್ನರ್ ಆಗಿದ್ದೀರಾ, ನೀವು ಇಷ್ಟು ದುಡ್ಡು ವಿನ್ ಆಗಿದ್ದೀರಾ ಅಂತ ಕೂಡ ಹೇಳ್ತಾರೆ. ನಂತರ ನಿಮಗೆ ಮತ್ತೊಂದು ಟಾರ್ಗೆಟ್ ಕೊಡ್ತಾರೆ, ನೀವು ಅದೇ ಬಿಲ್ಡಿಂಗ್ನಲ್ಲಿ 4ನೇ ಫ್ಲೋರಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಟಾರ್ಗೆಟ್ ಕೊಡ್ತಾರೆ. ನೀವು 4ನೇ ಫ್ಲೋರಿಗೆ ಹೋಗ್ತೀರಾ. ಸೊ ಆಮೇಲೆ 4ನೇ ಫ್ಲೋರಿಂದ ಕೆಳಗೆ ಬಿದ್ದು ಕೆಳಗೆ ಜಿಗಿಬೇಕು ಅಂತ ಹೇಳ್ತಾರೆ. ಭಾಳಷ್ಟು ಜನ ಇದನ್ನು ಫಾಲೋ ಮಾಡ್ತಿದ್ದಾರೆ ಫ್ರೆಂಡ್ಸ್. 4ನೇ ಫ್ಲೋರಿಂದ ಕೆಳಗಡೆ ಬಿದ್ದು ಅದೆಷ್ಟು ಜನ ಸತ್ತು ಹೋಗಿದ್ದಾರೆ. ಓಕೆ, ಈ ಬ್ಲೂ ವೇಲ್ ಗೇಮ್ ಅಂದರೆ ಅದೇನೆ, ನಿಮಗೆ ಅಪ್ರಿಷಿಯೇಷನ್ ಸಿಗುತ್ತೆ, ಅದ್ರ ಜೊತೆಗೆ ನಿಮ್ಮ ಜೀವನ ನೀವು ಕಾಪಾಡ್ಕೊಳ್ಳೋದು ತುಂಬ ಕಷ್ಟ ಆಗಿರುತ್ತೆ ಗೈಸ್. ಓಕೆ, ಬ್ಲೂ ವೇಲ್ ಚಾಲೆಂಜ್ ಅಂತಲೇ ಇದಕ್ಕೆ ಕರೀತಾರೆ. ಈ ಗೇಮ್ನ ಭಾರತದೊಳಗೆ ಬ್ಯಾನ್ ಮಾಡಿದೆ, ಬಟ್ ಯಾರಿಗೆ ಗೊತ್ತು. ಓಕೆ, ಸೊ ಇದಕ್ಕೆ ಸೈಬರ್ ಸೂಸೈಡ್ ಅಂತ ಕೂಡ ಕರೀತಾರೆ. ಮೊದಲು ಒಂದು ಟಾರ್ಗೆಟ್ ಕೊಡೋದಂತೆ, ಆ ಟಾರ್ಗೆಟ್ ರೀಚ್ ಆದಮೇಲೆ ನೀವು ಬಿಲ್ಡಿಂಗ್ ಮೇಲೆ ಹೋಗಿ ಬೀಳ್ರಿ ಅಥವಾ ನದಿ ಒಳಗೆ ಬೀಳ್ರಿ. ಓಕೆ, ಏನೋ ಮಾಡಿ ನೀವು ಜೀವನ ಹೊಡಿಬೇಕು. ಓಕೆ, ಸೊ ಈ ಥರದ ಒಂದು ಹೊಸ ಹೊಸ ತಂತ್ರಜ್ಞಾನಗಳು ಬರ್ತಿದ್ದಾವೆ. ಬ್ಲೂ ವೇಲ್ ಚಾಲೆಂಜ್ ನೀವು ಇದನ್ನೇ ಎಕ್ಸಾಂಪಲ್ ಕೊಟ್ಟು ಕೂಡ ಬರಿಬೋದು ಫ್ರೆಂಡ್ಸ್. ಓಕೆ, ಸೊ ಇವಿಷ್ಟಿರೋದನ್ನು ನಾವು ಕಾಣ್ತೀವಿ. ಇನ್ನು ಮಗುವಿನ ಸಾಮಾಜೀಕರಣದ ಮೇಲೆ ಏನೇನು ಪ್ರಭಾವ ಬೀರ್ತದೆ, ಕಡಿಮೆಯಾದ ಭಾವನಾತ್ಮಕ ಸಂಬಂಧ. ಇವತ್ತು ಮೊಬೈಲ್ ಫೋನ್ ಬಂದರೆ ಸಾಕು, ಅಪ್ಪ ಬಂದಿದ್ದಾನೆ, ಅಮ್ಮ ಬಂದಿದ್ದಾರೆ, ಸಂಬಂಧಿಕರು ಬಂದಿದ್ದಾರೆ, ಏನೂ ನೋಡೋದಿಲ್ಲ ಮಗು. ಭಾವನಾತ್ಮಕ ಸಂಬಂಧಗಳು ಇವತ್ತು ಮರೆ ಆಗ್ತಾ ಇರೋದನ್ನು ನಾವು ಕಾಣ್ತೀವಿ. ದುರ್ಬಲಗೊಂಡ ಸಂವಹನ ಕೌಶಲ್ಯಗಳು, ಮಾತಾಡೋದಿಲ್ಲ ಫ್ರೆಂಡ್ಸ್, ಭಾಳ ಜನ ಮಾತಾಡೋದಿಲ್ಲ, ಅದನ್ನು ಟೈಪ್ ಮಾಡೋದಿಲ್ಲ, ಅದನ್ನು ಏನೇನೋ ಅಂದು ಕಳಿಸ್ಬಿಡ್ತಾರೆ. ಸೊ ಇವತ್ತು ಏನಾಗ್ತಾ ಇದ್ದಿಲ್ಲ, ನಮ್ಮ ಸಂವಹನ
ಕ್ರಿಯೆಗಳು ಎಷ್ಟು ಶಾರ್ಪ್ ಆಗ್ತಿದ್ದಾವೆ ಅಷ್ಟು ಸಮಸ್ಯೆಗಳು ಕೂಡ ಆಗ್ತಾ ಇರೋದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಇನ್ನು ಪರಾನುಭೂತಿ ಕಡಿಮೆ ಆಗ್ತಾ ಇದೆ, ಇನ್ನೊಬ್ಬರ ಬಗ್ಗೆ ವಿಚಾರಣೆ ಮಾಡ್ತಾ ಇಲ್ಲ, ಸೆಲ್ಫಿಶ್ನೆಸ್ ಬರ್ತಾ ಇದೆ, ನನ್ನ ಹತ್ರ ಮೊಬೈಲ್ ಇದ್ರೆ ಸಾಕು, ನನ್ನ ಹತ್ರ ಆಸ್ತಿ ಇದ್ರೆ ಸಾಕು, ನನ್ನ ಹತ್ರ ದುಡ್ಡಿದ್ರೆ ಸಾಕು ಅನ್ನುವಂಥ ಒಂದು ಮನೋಭಾವ ಕೂಡ ಹೆಚ್ಚಿಗೆ ಆಗ್ತಾ ಇದೆ. ಆಮೇಲೆ ಸೀಮಿತ ನೈಜ ಪ್ರಪಂಚದ ಮಾನ್ಯತೆ ನೋಡಿ, ಇವತ್ತು ಮೊಬೈಲ್ ಫೋನ್ಗಳು ಮಕ್ಕಳನ್ನು ವರ್ಚುವಲ್ ಜಗತ್ತಿಗೆ ಸೀಮಿತಗೊಳಿಸ್ತಾ ಇದ್ದಾವೆ. ಓಕೆ, ವೈವಿಧ್ಯಮಯ ಜನರು ಕೂಡ ಇವತ್ತು ವಿವಿಧ ಸ್ಥಳಗಳಿಗೆ ವಿಸಿಟ್ ಮಾಡ್ತಿದ್ದಾರೆ ನೋಡಿ. ಯಾವುದೋ ಒಂದು ಪ್ಲೇಸ್ಗೆ ವಿಸಿಟ್ ಮಾಡಿ ಅದನ್ನು ಏನೋ ಒಂದು ಹೆಸರು ಅಂತ ಹಾಕ್ತಿದ್ದಾರೆ. ಓಕೆ, ನಿಮಗಂತೂ ಹೊಸದು ನೋಡಲಿಕ್ಕೆ ಒಂದು ಅವಕಾಶ ಅಂತೂ ಸಿಗುತ್ತೆ ಫ್ರೆಂಡ್ಸ್. ಇನ್ನು ಸೈಬರ್ ಬಲ್ಲಿಂಗ್ ಹೆಚ್ಚಿಗೆ ಆಗ್ತಿದ್ದಾವೆ. ಓಕೆ, ಡಿಜಿಟಲ್ ನಿಶ್ಚಿತಾರ್ಥಗಳು ಈ ಮಕ್ಕಳನ್ನು ಕೆಟ್ಟ ಒಂದು ಪರಿಸ್ಥಿತಿಗೆ ತಳ್ತಾ ಇದ್ದಾವೆ. ಮಾನಸಿಕವಾಗಿ ಕೂಡ ಇವ್ರನ್ನ ಒತ್ತಡಕ್ಕೆ ಸಿಲುಕಿಸ್ತಾ ಇದ್ದಾವೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಸಾಮಾಜೀಕರಣದ ಇತರ ಏಜೆನ್ಸಿಗಳೊಂದಿಗೆ ಸಂಪರ್ಕ ನೋಡಿ, ಇನ್ನೊಬ್ಬರ ಮೇಲೆ ಅವಲಂಬನೆಯನ್ನು ತಿಳಿಸ್ತವೆ. ಓಕೆ, 15 ವರ್ಷ ವಯಸ್ಸಿನ ಹುಡುಗಿಯ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು, ಆಮೇಲೆ ಗರ್ಭಪಾತಕ್ಕಾಗಿ ಪ್ರಕರಣ ದಾಖಲಿಸಲಾಗಿದೆ ಅಂತ ಹೇಳ್ಬಿಟ್ಟು ಆಗಿರ್ಬೋದು, 12 ವರ್ಷದ ಹುಡುಗಿಯನ್ನು ಏನು ಅತ್ಯಾಚಾರ ಮಾಡಲಾಗಿದೆ ಅನ್ನೋದಾಗಿರ್ಬೋದು. ಓಕೆ, 17 ವರ್ಷದ ಹುಡುಗಿಯನ್ನು ಮೇಲೆ ರೇಪ್ ಆಗಿದೆ ಅನ್ನೋದಾಗಿರ್ಬೋದು. ಇಂಥ ಒಂದು ವಿಷಯಗಳನ್ನು ನೋಡಿ ಎಷ್ಟೋ ಜನ ಪ್ರವೋಕ್ ಆಗ್ತಾರೆ, ಅದರಿಂದ ಪ್ರಭಾವಿತರಾಗಿ ತಾವು ಅಂಥ ಕೆಲಸದಲ್ಲಿ ಭಾಗಿಯಾಗ್ತಿದ್ದಾರೆ ಫ್ರೆಂಡ್ಸ್. ಬಟ್ ಮೊಬೈಲ್ ಈಸ್ ಡೂಯಿಂಗ್ ಸೋ ಮೆನಿ ಟ್ರಿಕ್ಸ್. ಓಕೆ, ತಂತ್ರಜ್ಞಾನದ ಮೇಲೆ ಅವಲಂಬನೆ ಆಗಕ್ಕೆ ಹಚ್ಚುತ್ತೆ. ಸೊ ನಾವು ನ್ಯಾಚುರಲ್ ಆಗಿ ಜೀವನ ಮಾಡೋದು ಬಿಟ್ಬಿಡ್ತೀವಿ. ಆಧುನಿಕ ಕಾಲದಲ್ಲಿ ಮಕ್ಕಳು ಪರದೆಗಳು ಮತ್ತು ಸಾಧನಗಳ ಒಂದು ಹಿಂದೆ ಇದ್ದು ಅವರು ಆ್ಯಕ್ಟಿಂಗ್ ಮಾಡೋಕ್ಕೆ ಶುರು ಮಾಡ್ತಾರೆ, ತಂತ್ರಜ್ಞಾನದ ಮೇಲೆ ಹೆಚ್ಚಿಗೆ ಅವಲಂಬನೆ ಆಗ್ತಾರೆ. ಸೊ ಇದರಿಂದ ಸೈಬರ್ ಅಪರಾಧಗಳು ಇವತ್ತು ನಮ್ಮ ದೇಶದೊಳಗೆ ಹೆಚ್ಚಿಗೆ ಆಗ್ತಿದ್ದಾವೆ ಫ್ರೆಂಡ್ಸ್. ನೀವೇನಾದರೂ ಎಷ್ಟೇ ತಂತ್ರಜ್ಞಾನದ ಮೇಲೆ ಡಿಪೆಂಡ್ ಆದರೂ ಕೂಡ ಸೈಬರ್ ಅಪರಾಧಗಳು ಇವತ್ತು ಹೆಚ್ಚಿಗೆ ಆಗ್ತಿದ್ದಾವೆ. ಇನ್ನು ಮಕ್ಕಳ ಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಪ್ರಭಾವ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಕೃತಕ ಬುದ್ಧಿಮತ್ತೆ, ಶಿಕ್ಷಣ, ಮನರಂಜನೆ, ಸಾಮಾಜಿಕ ಸಂವಹನ ಸೇರಿದಂತೆ ಮಕ್ಕಳ ಜೀವನದ ಮೇಲೆ ವಿವಿಧ ರೀತಿಯಲ್ಲಿ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರಭಾವ ಬೀರ್ತಾ ಇದೆ ಫ್ರೆಂಡ್ಸ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಒಂದು ಮಗು ಏನಾದರೂ ನನಗೆ ಒಂದು ವಿಲೇಜ್ ಪಿಕ್ಚರ್ ಬೇಕು, ಆ ವಿಲೇಜಲ್ಲಿ 50 ಮನೆಗಳಿರ್ತವೆ, 100 ಹಸುಗಳಿರ್ತವೆ, ಆಮೇಲೆ ಆ ವಿಲೇಜಲ್ಲಿ ಒಂದು ಪೋಸ್ಟ್ ಆಫೀಸ್ ಇರುತ್ತೆ, ಒಂದು ಪೊಲೀಸ್ ಸ್ಟೇಷನ್ ಇರುತ್ತೆ, ಹೀಗೆ ಏನೇನು ಯಾವ ಥರದ ಪಿಕ್ಚರ್ ಬೇಕು ಅದನ್ನು ಸ್ಟೋರಿ ಹೇಳಿದರೆ ಸಾಕು ಫ್ರೆಂಡ್ಸ್, ಆ ಪಿಕ್ಚರ್ನ ಪ್ರೊವೈಡ್ ಮಾಡುತ್ತೆ. ಓಕೆ, ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದಾಗಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಡೆಫಿನೆಟ್ಲಿ ಕ್ರಾಂತಿಯನ್ನು ತರಬಹುದು ಫ್ರೆಂಡ್ಸ್. ಸೊ ಅದರ ಮೇಲೂ ಕೂಡ ಫೋಕಸ್ ಮಾಡ್ತಾ ಇರೋದನ್ನು ಕಾಣ್ತೀವಿ. ಮಕ್ಕಳಿಗೆ ಮನರಂಜನೆಗೆ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನ ಇದೆಯೋ ಗೇಮ್ ಚೇಂಜರ್ ಆಗ್ಬೋದು, ವಿಡಿಯೋ ಗೇಮ್ಗಳಾಗಿರ್ಬೋದು, ಅಪ್ಲಿಕೇಶನ್ ಆಗಿರ್ಬೋದು, ವರ್ಚುವಲ್ ರಿಯಾಲಿಟಿ ಶೋಗಳಾಗಿರ್ಬೋದು, ಈ ಅನುಭವಗಳು ನೆಕ್ಸ್ಟ್ ಲೆವೆಲ್ಗೆ ಇರ್ತವೆ ಫ್ರೆಂಡ್ಸ್. ಓಕೆ, ಸೊ ಆಮೇಲೆ ಇದರೊಳಗೆ ಗೇಮ್ ಆಡೋದಂತೂ ಮಕ್ಕಳಿಗೆ ತುಂಬ ಅಚ್ಚುಮೆಚ್ಚಾಗಿರೋದ್ರಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಹೊಸ ಹೊಸ ಇನೋವೇಟಿವ್ ಗೇಮ್ಗಳಿರೋದ್ರಿಂದ ಡೆಫಿನೆಟ್ಲಿ ಇವು ಹೆಲ್ಪ್ ಆಗ್ತವೆ ಫ್ರೆಂಡ್ಸ್. ನೆಕ್ಸ್ಟ್ ಆರೋಗ್ಯದ ರಕ್ಷಣೆ. ಓಕೆ, ಆರೋಗ್ಯದ ರಕ್ಷಣೆಗೆ ಡೆಫಿನೆಟ್ಲಿ ಒಂದು ಚಾಲೆಂಜಿಂಗ್ ಕೂಡ ಆಗಿದೆ. ಮಕ್ಕಳ ಆರೋಗ್ಯವನ್ನು ಮೇಲ್ವಿಚಾರಣೆ ಮಾಡಲು ಮತ್ತು ಅನಿಯಮಿತ ಹೃದಯ ಬಡಿತಗಳಂಥ ಸಮಸ್ಯೆಗಳಿಗೆ ಆರಂಭಿಕ ಎಚ್ಚರಿಕೆಗಳನ್ನು ಒದಗಿಸಲಿಕ್ಕೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಓಕೆ ಮಕ್ಕಳಿಗೆ ಡೆಫಿನೆಟ್ಲಿ ಹೆಲ್ಪ್ ಮಾಡ್ತಾ ಇದೆ. ಇನ್ನೊಂದು ಕಡೆಯಿಂದ ವೆರಿ ಡೇಂಜರಸ್ ಕೂಡ ಆಗಿದೆ. ಗೌಪ್ಯತೆ ಮತ್ತು ಡೇಟಾ ಭದ್ರತೆಗೆ AI ವ್ಯವಸ್ಥೆಗಳು ಸಾಮಾನ್ಯವಾಗಿ ಬಳಕೆದಾರರ ಡೇಟಾವನ್ನು ಸಂಗ್ರಹಿಸ್ತವೆ ಮತ್ತು ಅವುಗಳನ್ನು ತುಂಬ ಭದ್ರವಾಗಿ ಕೂಡ ಇಡ್ತವೆ. ಓಕೆ, ಸೊ ಫಿಲ್ಟರಿಂಗ್ ಮಾಡಿಬಿಟ್ಟು ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳದೆ ಇರುವ ಹಾಗೂ ಮಾಡ್ಬೋದು. ಅದಕ್ಕೆ ಇದು ಒಂದು ಪ್ಲ್ಯಾಟ್ಫಾರ್ಮ್ ಕೂಡ ಆಗ್ಬೋದು. ಇನ್ನು ಡಿಜಿಟಲ್ ಸಾಕ್ಷರತೆ ನೋಡಿ, ಇವತ್ತು 100% ಡಿಜಿಟಲ್ ಈ 100% ಲಿಟ್ರಸಿನ ಯಾರ್ಯಾರು ಅಚೀವ್ ಮಾಡ್ಬೇಕಂತಾರೆ ಅವರೆಲ್ಲ ಸ್ಕೂಲಿಗೆ ಬಂದು ಕಲಿಯೋಕ್ಕಾಗೋದಿಲ್ಲ. ಅದು ಯಾವುದೋ ವಯಸ್ಸಿನಲ್ಲಿ ಅವ್ರಿಗೆ ಸ್ಕೂಲ್ ಬರಬೇಕಾಗಿತ್ತು, ಬಂದಿಲ್ಲ. ಬಟ್ ಡಿಜಿಟಲ್ ಸಾಕ್ಷರತೆ ಅವ್ರಿಗೆ ಹೆಲ್ಪ್ ಆಗ್ತಾ ಇದೆ. ನಾನು ಹೇಳ್ತಾ ಇರೋದನ್ನ ಯಾರು ಕೇಳಿಸ್ಕೊತಿದ್ದಾರೆ ಅವ್ರಿಗೂ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಅದು ಆದಮೇಲೆ ಸೃಜನಶೀಲತೆ ಮತ್ತು ಕಲ್ಪನೆ. ಓಕೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಸೃಜನಶೀಲತೆ ಮತ್ತು ಕಲ್ಪನೆ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಸೊ ಮಕ್ಕಳಿಗಂತೂ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಹೀಗೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಕೂಡ ಮಕ್ಕಳಿಗೆ ಹೆಲ್ಪ್ ತುಂಬ ಆಗುತ್ತೆ ಅಂತ ನೀವು ಉಪಯೋಗ ಏನೇನಾಗುತ್ತೆ ಅಂತ ತಂತ್ರಜ್ಞಾನದ ಉಪಯೋಗವನ್ನೇ ಇಲ್ಲೂ ಕೂಡ ಬರಿಬೋದು ಫ್ರೆಂಡ್ಸ್. ಇನ್ನು ತಂತ್ರಜ್ಞಾನವು ವೈಯಕ್ತೀಕರಣದ ಶಿಕ್ಷಣವನ್ನು ವೃದ್ಧಿ ಮಾಡಲಿಕ್ಕೆ, ಮನರಂಜನಾ ಅನುಭವಗಳನ್ನು ಹೆಚ್ಚಿಸಲಿಕ್ಕೆ, ಮಕ್ಕಳಲ್ಲಿ ಹಲವಾರು ರೀತಿಯ ಪ್ರಯೋಜನಗಳನ್ನು ಮಾಡಿಸಲಿಕ್ಕೆ, ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಆಗಿರ್ಬೋದು, ಗೌಪ್ಯತೆ ಕಾಪಾಡಲಿಕ್ಕೆ, ಡೇಟಾ ಸುರಕ್ಷತೆ ಆಗಿರ್ಬೋದು, ಡಿಜಿಟಲ್ ಸಾಕ್ಷರತೆಯನ್ನು ಮಾಡೋಕ್ಕಾಗಿರ್ಬೋದು, ಮಕ್ಕಳ ಓವರಾಲ್ ಅಭಿವೃದ್ಧಿ ಬಗ್ಗೆ ಮೌಲ್ಯಮಾಪನ ಆಗಿರ್ಬೋದು, ಮಕ್ಕಳ ಹೆಲ್ತನ್ನು ಪ್ರೊಟೆಕ್ಟ್ ಮಾಡೋಕ್ಕಾಗಿರ್ಬೋದು. ಯಾವ ಕ್ಷೇತ್ರದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೆಲ್ಪ್ ಆಗೋದಿಲ್ಲ ಹೇಳಿ, ಎಲ್ಲ ಕ್ಷೇತ್ರದಲ್ಲೂ ಕೂಡ ಈ ಒಂದು ಕೃತಕ ಬುದ್ಧಿಮತ್ತೆ ಹೆಲ್ಪ್
ನಿಮಗೆ ಡೆಫಿನೆಟ್ಲಿ ಆಗೇ ಆಗುತ್ತೆ ಫ್ರೆಂಡ್ಸ್. ಇನ್ನು ಆಧುನಿಕ ಯುಗದಲ್ಲಿ ಕನ್ಕ್ಲೂಷನ್ಗೆ ಬಂದಿದ್ದೀನಿ ಫ್ರೆಂಡ್ಸ್ ನಾನು. ಓಕೆ, ಲಾಸ್ಟ್ ಸೆಗ್ಮೆಂಟ್. ಓಕೆ, ಆಧುನಿಕ ಯುಗದಲ್ಲಿ ತಂತ್ರಜ್ಞಾನದ ಬಳಕೆಯು ಡೆಫಿನೆಟ್ಲಿ ಅನಿವಾರ್ಯವಾಗಿದೆ. ಮೊಬೈಲ್ ಫೋನ್ಗಳು ಎಂದು ಶಕ್ತಿಶಾಲಿ ಸಂವಹನ ಕೇಂದ್ರಗಳಾಗಿದ್ದು ಭಾರತದಲ್ಲಿ ಹಳ್ಳಿಗಳಿಂದ ಹಳ್ಳಿಯಿಂದ ದಿಲ್ಲಿಯವರೆಗೂ ಇವತ್ತು ಮೊಬೈಲ್ ಫೋನ್ಗಳ ಒಂದು ಬಳಕೆ ಹೆಚ್ಚಾಗ್ತಿದೆ. ಭಾರತದಲ್ಲಿ ಇಂದು 75% ಜನರ ಹತ್ರ ಮೊಬೈಲ್ ಫೋನ್ಗಳಿದ್ದಾವೆ, ಅದರೊಳಗೂ ಸ್ಮಾರ್ಟ್ ಫೋನ್ಗಳಿದ್ದಾವೆ ಫ್ರೆಂಡ್ಸ್. ಓಕೆ, ದಟ್ಸ್ ವಾಟ್ ಇಂಪಾರ್ಟೆಂಟ್. ಅನೇಕ ಬಾರಿ ಜನರು ಮೊಬೈಲ್ ಫೋನ್ಗಳಿಗೆ ದಾಸರಾಗ್ತಿದ್ದಾರೆ. ಒಂದು ಉತ್ತಮ ದಾಸರಾಗ್ತಾ ಇರೋದು ಒಂದು ಉತ್ತಮ ಬೆಳವಣಿಗೆ ಅಲ್ಲ. ಅದರಲ್ಲೂ ಮಕ್ಕಳ ವಿಚಾರಕ್ಕೆ ಬಂದಾಗಂತೂ ಆರೋಗ್ಯ ಸಮಸ್ಯೆ, ಮಾನಸಿಕ ಸಮಸ್ಯೆಗಳು ಕೂಡ ಮೊಬೈಲ್ ಫೋನ್ಗಳಿಗೆ ಬಳಕೆ ಮಾಡುವಂತಾಗಿದೆ ಫ್ರೆಂಡ್ಸ್. ಓಕೆ, ಹಾಗೆ ಪಾಲಕರಾದವರು ಮಗುವಿನ ಹತ್ತಿರ ಮೊಬೈಲ್ ನೀಡುವ ಮುಂಚೆ ಆ ಮಗು ಮೊಬೈಲ್ನಿಂದ ಏನು ಮಾಡ್ತದೆ, ಏನು ನೋಡ್ತದೆ, ಎಷ್ಟರ ಮಟ್ಟಿಗೆ ನೋಡುತ್ತೆ ಅನ್ನುವಂಥ ಒಂದು ಪರಿಜ್ಞಾನವನ್ನು ಇಟ್ಕೊಂಡಿರಲೇಬೇಕು. ಬಟ್ ಇವತ್ತು ಪೇರೆಂಟ್ಸ್ ಬ್ಯುಸಿ ಆಗಿರೋದ್ರಿಂದ ಅದನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ಲ ಫ್ರೆಂಡ್ಸ್. ಡಿಜಿಟಲ್ ಯುಗದಲ್ಲಿ ಮೊಬೈಲ್ನಿಂದ ಅನೇಕ ಸಮಸ್ಯೆಗಳು ಇವತ್ತು ಎದುರಾಗ್ತಾ ಇದ್ದಾವೆ. ಒಂದೇನೆಂದರೆ ಸೈಬರ್ ಕ್ರೈಮ್ಗಳು ಇದರಿಂದ ಹೆಚ್ಚಿಗೆ ಆಗ್ತಿದ್ದಾವೆ. ಅದರಲ್ಲಿ ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಇದ್ರ ಬಗ್ಗೆ ಏನೂ ಗೊತ್ತಿರೋದಿಲ್ಲ ಫ್ರೆಂಡ್ಸ್. ಹಾಗಿರುವಾಗ ನಾವೇನಾದರೂ ಸೈಬರ್ ಅಪರಾಧಗಳು ಆದಾಗ ನಮ್ಮ ಹತ್ರ ಮೊದಲೇ ಎಕ್ಸ್ಪರ್ಟಿಗಳಿಲ್ಲ ಸೈಬರ್ ಅಪರಾಧಗಳನ್ನ ಹೇಗೆ ತಡೆಗಟ್ಟಬೇಕು ಅಂತ. ನಮಗೆ ಡೆಫಿನೆಟ್ಲಿ ತಂತ್ರಜ್ಞಾನ ಅನಿವಾರ್ಯವೇನೋ ಆಗಿದೆ. ಆದರೆ ಅತಿಯಾದರೆ ಅಮೃತನೋ ವಿಷ ಅನ್ನುವ ಹಾಗೆ ಅತಿಯಾದ ಮೊಬೈಲ್ ಬಳಕೆ ಯಂತ್ರವನ್ನು ಕೂಡ ಹಾಳು ಮಾಡಬಹುದು. ಓಕೆ, ಎಂಥವರನ್ನು ಕೂಡ ಹಾಳು ಮಾಡಬಹುದು ಮತ್ತು ಎಂಥವರನ್ನು ಕೂಡ ಉದ್ಧಾರನೂ ಮಾಡಬಹುದು ಫ್ರೆಂಡ್ಸ್. ಆದರೆ ಚಿಕ್ಕ ಮಕ್ಕಳು ಅದರ ಬಗ್ಗೆ ಸರಿಯಾಗಿ ತಿಳಿದುಕೊಂಡಿರುವುದಿಲ್ಲ, ಹಾಗಾಗಿ ಅವ್ರನ್ನ ಕಳಿಸೋದು ಒಳ್ಳೆಯದಲ್ಲ. ಓಕೆ, ಅವರಿಗೆ ಮೊಬೈಲ್ ಫೋನನ್ನು ಉಪಯೋಗ ಮಾಡಲಿಕ್ಕೆ ಹಚ್ಚೋದು ಒಳ್ಳೆಯದಲ್ಲ. ಹಾಗಾಗಿ ಅವರಿಗೆ ಸರಿಯಾದಂಥ ತಿಳುವಳಿಕೆಯನ್ನು ಕೊಟ್ಟು ಸರಿಯಾಗಿ ರೀತಿಯಲ್ಲಿ ಪೇರೆಂಟ್ಸ್ ಇದ್ದವರು ಗೈಡ್ ಮಾಡಿ, ಟೀಚರ್ಸ್ ಇದ್ದವರು ಹೆಲ್ಪ್ ಮಾಡಿ, ಆಮೇಲೆ ಈ ಸಮಾಜದೊಳಗೂ ಕೂಡ ಪ್ರತಿಯೊಬ್ಬರು ಕೂಡ ಚಿಕ್ಕ ಮಕ್ಕಳಿಗೆ ಯಾವ ಸರಿ ಯಾವ ತಪ್ಪು ಅಂತ ನೀವು ಹೆಲ್ಪ್ ಮಾಡಿದ್ದೇ ಆದಲ್ಲಿ ಮೊಬೈಲ್ ಫೋನ್ನ ಉತ್ತಮ ಬಳಕೆನೂ ಆಗುತ್ತೆ. ಅದರ ಜೊತೆಗೆ ಇವನ್ ಮಕ್ಕಳಲ್ಲಿ ಕೂಡ ಅನೇಕ ಡೆವಲಪ್ಮೆಂಟ್ಸ್ಗಳನ್ನು ಕೂಡ ನೀವು ಕಾಣ್ಬೋದು ಫ್ರೆಂಡ್ಸ್. ಓಕೆ, ಹೀಗೆ ಪಾಸಿಟಿವ್ ಆಗಿ ನೀವು ಎಸ್ಸೆನ ಕನ್ಕ್ಲೂಡ್ ಮಾಡಿ. ಬಟ್ ಏನೇನು ಪಾಸಿಟಿವ್ ಮತ್ತು ನೆಗೆಟಿವ್ ಪಾಯಿಂಟ್ಸ್ ಇದಾವೆ ಅಂತ ನೀವು ಹೇಳಿ ಫ್ರೆಂಡ್ಸ್. ಇದೇ ಪಾಯಿಂಟ್ಸ್ಗಳನ್ನು ನೀವು ಜನರ ಮೇಲೂ ಕೂಡ ಉಪಯೋಗ ಮಾಡ್ಬೋದು. ಮೊಬೈಲ್ ಹಾವಳಿ ಅಂತ ಹೇಳಿ ಜನರ ಮೇಲೆ ಏನೇನು ಉಪಯೋಗ ಆಗುತ್ತೋ, ಏನೇನು ಪಾಸಿಟಿವ್ ಪ್ರಭಾವ ಬೀರುತ್ತೆ, ಏನೇನು ನೆಗೆಟಿವ್ ಪ್ರಭಾವ ಬೀರುತ್ತೆ, ಅಲ್ಲೂ ಕೂಡ ಈ ಪಾಯಿಂಟ್ಸ್ಗಳನ್ನು ಉಪಯೋಗ ಮಾಡಿ ನೀವು ಒಂದು ಎಸ್ಸೆನ ಬರಿಬೋದು ಫ್ರೆಂಡ್ಸ್. ಓಕೆ, ಇದು ಇವತ್ತಿನ ಎಸ್ಸೆ ನಾನು ಚೂಸ್ ಮಾಡಿದಂಥ ಟಾಪಿಕ್ ಆಗಿತ್ತು. ಮತ್ತೆ ಬೇರೆ ಟಾಪಿಕ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಈ ಪ್ರಬಂಧ ಪುಸ್ತಕವನ್ನು ಯಾರ್ಯಾರು ತೊಗೊಂಡಿಲ್ಲ ಇವತ್ತೇ ತೊಗೊಳ್ಳಿ, ಅದನ್ನು ಆರ್ಡರ್ ಮಾಡಿ, ನಿಮಗೆ ಉಪಯೋಗ ಆಗುತ್ತೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಎಸ್ಸೆ ಬರೋವರೆಗೂ ನಾನು ಮತ್ತೆ ಒಂದು ವಿಡಿಯೋ ಮಾಡ್ತೀನಿ. ಆಲ್ರೆಡಿ ಬೇಕಾದಷ್ಟು ವಿಡಿಯೋನ ಎಸ್ಸೆಗಳ ಫೋಲ್ಡ್ರೇ ಮಾಡಿದ್ದೀನಿ, ನಾನು ಫೋಲ್ಡ್ರನ್ನ ಗ್ರೂಪ್ ಒಳಗೆ ಹಾಕ್ತೀನಿ. ಅವೆಲ್ಲ ಎಸ್ಸೆಗಳನ್ನು ನೋಡಿ ಫ್ರೆಂಡ್ಸ್, ಹ್ಯಾವ್ ಅ ಪೇಷನ್ಸ್. ಓಕೆ, ನೀವು ಎಕ್ಸಾಮ್ ಪಾಸ್ ಆಗ್ತಾ ಇಲ್ವಾ? ಭಾಳ ಜನ ಹೇಳ್ತಾ ಇದ್ರಿ ನಾನು ಬಹಳಷ್ಟು ಒಂದು ಎಸ್ಸೆಗಳನ್ನ ಪ್ರಿಪೇರ್ ಮಾಡಿದ್ದೀನಿ, ಆದರೂ ಕೂಡ ಕಳೆದ 3-4 ವರ್ಷದಿಂದ ಓದ್ತಾ ಇದ್ದೀನಿ, ಪಾಸ್ ಆಗ್ತಾ ಇಲ್ಲ ಅಂತ. ಎಸ್, ಈಗ ನಿಮ್ಮ ಸಮಯ ಬಂದಿದೆ ಫ್ರೆಂಡ್ಸ್, ಸರಿಯಾಗಿ ಪ್ರಿಪೇರ್ ಮಾಡಿ. ಪಾಸ್ ಆಗ್ತಾ ಇಲ್ಲ ಅಂತ ಅನ್ಕೋಬೇಡ್ರಿ. ಪಾಸ್ ಆಗಲಿಕ್ಕೆ ಏನು ಮಾಡಬೇಕು, ಸರಿಯಾದ ದಾರಿ ಯಾವುದು, ಆಮೇಲೆ ನಾನು ಆಲ್ರೆಡಿ ಸ್ಟ್ರಾಟಜಿ ಬಗ್ಗೆ ಏನು ಹೇಳಿದ್ದೀನೋ ಅದನ್ನು ನೋಡ್ರಿ. ಓಕೆ, ಯಾವ್ಯಾವ ವಿಡಿಯೋಗಳನ್ನ ಮಾಡಿದ್ದೀನಿ ಈ ಒಂದು ಪ್ರಬಂಧಗಳನ್ನ ಕುರಿತು ಅವಕೂರ್ನೆಲ್ಲ ನೋಡ್ರಿ. ಜ್ಞಾನವನ್ನು ಗಳಿಸ್ಲಿಕ್ಕೆ ಇಂಪಾರ್ಟೆನ್ಸ್ನ ಕೊಡ್ರಿ. ಅದು ಆದಮೇಲೆ ಕೆಲಸಗಳು ನಿಮ್ಮನ್ನು ಹುಡ್ಕೊಂಬರ್ತವೆ. ಓಕೆ, ಮೊದಲಿನ ಆದ್ಯತೆ ನಿಮಗೆ ಡೀಟೇಲ್ ಆಗಿ ಓದೋದನ್ನು ಕಲಿಯೋದು, ಜ್ಞಾನವನ್ನು ಗಳಿಸಲಿಕ್ಕೆ ನೀವು ಮೊದಲ ಪ್ರಯಾರಿಟಿನ ಕೊಡಬೇಕು ಅಂತ ನನಗನ್ಸುತ್ತೆ ಫ್ರೆಂಡ್ಸ್. ಎಲ್ಲ ವಿಡಿಯೋನ ನೋಡಿ, ನಿಮಗೆ ಯೂಸ್ಫುಲ್ ಆಗ್ತವೆ. ಬೇರೆ ಎಸ್ಸೆ ಬರೀಬೇಕಾದ್ರೂ ಅಲ್ಲಿರುವಂಥ ಡೇಟಾ ಡೈಗ್ರಾಮ್ ಆಗಿರ್ಬೋದು ಮತ್ತು ಅಲ್ಲಿರುವಂಥ ಕಂಟೆಂಟ್ ಏನಿದೆಯೋ ನಿಮಗೆ ಡೆಫಿನೆಟ್ಲಿ ಉಪಯೋಗ ಆಗುತ್ತೆ ಅಂತ ನನಗನ್ಸುತ್ತೆ ಫ್ರೆಂಡ್ಸ್. ಅದನ್ನು ನೋಡಿ ಮತ್ತೆ ನೆಕ್ಸ್ಟ್ ಎಸ್ಸೆಗಳೊಂದಿಗೆ ನಿಮಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಚೆನ್ನಾಗಿ ಓದಿ. 5th ಸೆಪ್ಟೆಂಬರಿಂದ ನಮ್ಮ ಸಂಸ್ಥೆಯಲ್ಲಿ ಟೆಸ್ಟ್ ಸೀರೀಸ್ ಪ್ರಾರಂಭ ಕೂಡ ಆಗ್ತಾ ಇದೆ. ಧಾರವಾಡದಲ್ಲಿದ್ದವರು ಬಂದು ಬರೀರಿ. ಆಮೇಲೆ ನಿಜವಾಗ್ಲೂ ಪಾಸ್ ಆಗಲೇಬೇಕು ಅಂತ ಯಾರಿದ್ದೀರೋ ಅವ್ರಿಗಾಗೆ ಇದನ್ನು ಮಾಡಿದ್ದು ಫ್ರೆಂಡ್ಸ್. ಸುಮ್ಮನೆ ಸೀರಿಯಸ್ ಇಲ್ಲದೆ ಇರುವಂಥ ಕ್ಯಾಂಡಿಡೇಟ್ಸ್ಗಳಿಗೆ ಇಲ್ಲಿ ಅಲೌ ಮಾಡೋದಿಲ್ಲ, ನಾವು ತೊಗೊಳ್ಳೋದಿಲ್ಲ. ಬಟ್ ಸೀರಿಯಸ್ ಆಗಿರೋರು ನಾನು ಮಾಡಲೇಬೇಕು ಅನ್ನೋಂಥವ್ರಿಗೆ ಡೆಫಿನೆಟ್ಲಿ ಟೆಸ್ಟ್ ಪೇಪರ್ಸ್ನ ಕೊಡುತ್ತೆ. ಅವ್ರ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡಲಿಕ್ಕೆ ಯಾವ್ಯಾವ ಪ್ರಯತ್ನಗಳು ನಮ್ಮ ಕಡೆಯಿಂದ ಆಗ್ತಾವೋ ಅದನ್ನೆಲ್ಲ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ ಫ್ರೆಂಡ್ಸ್. ನಿಮ್ಮೊಳಗೂ ಇದ್ದವರು ಕೂಡ ಡೆಫಿನೆಟ್ಲಿ ಅದರ ಅಡ್ವಾಂಟೇಜನ್ನು ತೊಗೋಬೋದು. ಟ್ರಾನ್ಸ್ಲೇಷನನ್ನು ಯಾವುದೇ ಕಾರಣಕ್ಕೆ ನೆಗ್ಲೆಕ್ಟ್ ಮಾಡಬೇಡ್ರಿ. ಪ್ರಾಕ್ಟೀಸ್ ಮಾಡಿರಿ. ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ
ಪ್ರಾಕ್ಟೀಸ್ ಮಾಡೋದ್ರಿಂದ ಮಾತ್ರ ಬರ್ತದೆ. ರೆಸ್ಟ್ ಆಫ್ ದಿ ಥಿಂಗ್ಸ್ ಹಿಸ್ಟ್ರಿ, ಪಾಲಿಟಿ, ಜಾಗ್ರಫಿ, ಎಕನಾಮಿ, ಕರೆಂಟ್ ಅಫೇರ್ಸ್ ಏನಿದೆಯೋ, ಸೊ ಕರೆಂಟ್ ಅಫೇರ್ಸ್ ಕಂಪೈಲೇಷನ್ ಓದಬೇಕಾ ಮ್ಯಾಗ್ಝಿನ್ ಓದಬೇಕಾ ಅಂತ ಕೂಡ ಕೆಲವೊಬ್ರು ಕ್ವಶನ್ ಕೇಳ್ತಿದ್ರು. ಸೊ ನೀವು ಬೆಟರ್ ಮ್ಯಾಗ್ಝಿನ್ನ ಇನ್ನೊಂದು ಸರ್ತಿ ರಿವಿಷನ್ ಮಾಡೋದು ಒಳ್ಳೆಯದು, ಯಾಕಂದರೆ ನಿಮಗೆ ನೆನಪಿರ್ತವೆ, ಒಂದು ಬಾರಿ ಸ್ಪೀಡಾಗಿ ರಿವಿಷನ್ನ ನೀವು ಮಾಡ್ಕೋಬೋದು ಫ್ರೆಂಡ್ಸ್. ಓಕೆ, ಸೊ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.